ವಾರ್ತೆಗಳ ಪ್ರಾಯೋಜಕರು ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, ಎಸ್ಬಿಐ ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಇಂಡಿಯನ್ ಗೋಲ್ಡ್ ಕಂಪನಿ, ಸಾರಾ ಬಜಾರ್, ನೇತಾಜಿ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th classes. ಶ್ರೀ ಕೃಷ್ಣ ಅಕಾಡೆಮಿ PU ಕಾಲೇಜ್, ಏಕ್ಲಾಸ್ಪುರ್ ರೋಡ್, ಬಸವೇಶ್ವರ ನಗರ್, ರಾಯಚೂರು. ಮೊಬೈಲ್ 9632114292. ನಮಸ್ಕಾರ. ಇಂದು ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಗಂಗಾ ನಿವಾಸದ ಬಳಿ ಯುವಕನ ಕೊಲೆ, 9 ಜನ ಆರೋಪಿಗಳ ಬಂಧನ, ಎಸ್ಪಿ ಪ್ರಕಾಶ್ ನಿಕುಂ. ಗಬ್ಬಿದ್ದು ನಾರುತ್ತಿದ್ದ ಮಾವಿನಕೆರೆ ದಂಡೆಗೆ ನಗರಸಭೆಯಿಂದ ಔಷಧಿ ಸಿಂಪಡಣೆ, ಹಂದಿಗಳ ತೆರವಿಗೆ ಪೌರಾಯುಕ್ತರ ಸೂಚನೆ. ಮಹಾಮಾರಿ ಕೊರೋನಾ ನಿಯಂತ್ರಣಕ್ಕೆ ಜಾಗೃತಿ ಅಗತ್ಯ. ಅಮರೇಶ್ವರ ಆಸ್ಪತ್ರೆಯಲ್ಲಿ ಕೋವಿಡ್ ಚಿಕಿತ್ಸೆ ಆರಂಭ. ಡಾಕ್ಟರ್ ಮಹಾಲಿಂಗಪ್ಪ. ಪೂರ್ವಭಾವಿ ಸಭೆ, ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅರ್ಥಪೂರ್ಣ ಆಚರಣೆಗೆ ಸಿದ್ಧತೆ ಕೈಗೊಳ್ಳಲು ಎಡಿಸಿ ದುರ್ಗೇಶ್ ಸೂಚನೆ. ನಿಕ್ಷಯ ಪೋಷಣ್ ಮಹಾ ಅಭಿಯಾನ, ಪೌಷ್ಟಿಕ ಆಹಾರ ಸೇವನೆ ಕುರಿತು ಜಾಗೃತಿ ಮೂಡಿಸಿ ಡಾಕ್ಟರ್ ರಾಮಕೃಷ್ಣ. ಸಿಂಧನೂರಿನ ಶ್ರೀಕೃಷ್ಣದೇವರಾಯ ವಿದ್ಯಾಸಂಸ್ಥೆಯಲ್ಲಿ ಕಪ್ಪು ಪಟ್ಟಿ ಧರಿಸಿ ಶಿಕ್ಷಕರ ದಿನಾಚರಣೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ವಿವಿಧ ಸಂಘಟನೆಗಳಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಮಧ್ಯಪ್ರದೇಶ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಖಂಡಿಸಿ ಎಐಡಿವೈಒದಿಂದ ಪ್ರತಿಭಟನೆ. ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿ ಜಾರಿಗೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿಯಿಂದ ಮನವಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜೀವನಾಧಾರಿತ ಧಾರಾವಾಹಿ ಮಹಾನಾಯಕ ಪ್ರಸಾರ ತಡೆಗೆ ಬೆದರಿಕೆ ಖಂಡಿಸಿ ಮನವಿ. ಮತ್ತು ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ, 188 ಜನರಲ್ಲಿ ಸೋಂಕು ಪತ್ತೆ. ವಾರ್ತೆಗಳ ವಿವರ. ನಗರದ ಗಂಗಾ ನ್ಯೂಸ್ ಬಳಿ ನಡೆದ ಶೇಖ್ ಮೆಹಬೂಬ್ ಅಲಿಯಾಸ್ ಶೇಖ್ ಬಡೇಸಾಬ್ ಕೊಲೆಯ ಸಂಬಂಧಿಸಿದಂತೆ 9 ಜನರ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕುಂ ಹೇಳಿದರು. ನಗರದ ಗಂಗಾ ನಿವಾಸದ ಬಳಿ ನಡೆದ ಶೇಖ್ ಮೆಹಬೂಬ್ ಅಲಿಯಾಸ್ ಶೇಖ್ ಬಡೇಸಾಬ್ ಕೊಲೆಗೆ ಸಂಬಂಧಿಸಿದಂತೆ 9 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕುಂ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ಕೊಲೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಡಿವೈಎಸ್ಪಿ ಶಿವನ್ಗೌಡ ಪಾಟೀಲ್ ನೇತೃತ್ವದ ತಂಡಕ್ಕೆ 10,000 ರೂಪಾಯಿ ಬಹುಮಾನ ನೀಡುವುದಾಗಿ ತಿಳಿಸಿದರು. ಹಣ ಕೊಡುವ ತೆಗೆದುಕೊಳ್ಳುವ ವಿಷಯಕ್ಕಾಗಿ ಸೆಪ್ಟೆಂಬರ್ 1ರಂದು ರಾತ್ರಿ ಗಂಗಾ ನಿವಾಸದಲ್ಲಿ ಶೇಖ್ ಮೆಹಬೂಬ್ ಅಲಿಯಾಸ್ ಶೇಖ್ ಬಡೇಸಾಬ್ ಎಂಬುವರನ್ನು ಕೊಲೆಗೈಲಾಗಿತ್ತು. ಈ ಕುರಿತು ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿತ್ತು. ಆರೋಪಿಗಳ ಪತ್ತೆಗೆ ಡಿವೈಎಸ್ಪಿ ಶಿವನ್ಗೌಡ ನೇತೃತ್ವದಲ್ಲಿ ಸಿಪಿಐ ಫಸೀಯುದ್ದೀನ್, ಪಿಎಸ್ಐ ಮಂಜುನಾಥ್, ಸಿಬ್ಬಂದಿಗಳಾದ ಶ್ರೀನಿವಾಸ್, ಗೌಸ್ ಪಾಷಾ, ವೆಂಕಟೇಶ್, ಲಾಲೇಸಾಬ್, ಅಬ್ದುಲ್ ಖಾದರ್, ಬಸವರಾಜ್ ಇವರ ಒಳಗೊಂಡ ತಂಡ ಆರೋಪಿಗಳನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದೆ ಎಂದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಾದ ಅಜ್ಜು ಖಾನ್, ಸೋಹೆಲ್, ಇರ್ಫಾನ್, ಜಾವೀದ್, ಇಬ್ರಾಹಿಂ, ಸಮೀರ್ ಅಲಿಯಾಸ್ ಕಿಂಗ್ ಖಾನ್, ಬಕ್ತಿಯಾರ್, ಹೈದರ್, ನವಾಬ್ ಪರಕೂಟ ಎಂಬ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ ಎಂದರು.
ನಗರದಲ್ಲಿ ಮಾದಕ ವಸ್ತುಗಳ ಮಾರಾಟ ಮತ್ತು ಸಾಗಣೆ ತಡೆಯಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಸಿಂಧನೂರು ಮತ್ತು ಮಾನ್ವಿಗಳಲ್ಲಿ ಗಾಂಜಾ ಬೆಳೆ ಬೆಳೆದಿರುವ ಮಾಹಿತಿ ಇದ್ದು ಈಗಾಗಲೇ ಗಾಂಜಾ ಪ್ರಕರಣಗಳನ್ನು ಪತ್ತೆ ಮಾಡಲಾಗುತ್ತಿದೆ. ಸಾರ್ವಜನಿಕರು ಮಾಹಿತಿಯನ್ನು ಇಲಾಖೆಗೆ ನೀಡುವಂತೆ ಮನವಿ ಮಾಡಿದರು. ಅಪರಾಧ ಪ್ರಕರಣಗಳನ್ನು ನಿಯಂತ್ರಿಸಲು ಈಗಾಗಲೇ ಸೂಕ್ತ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಫಸ್ಟ್ ಆಫ್ ಸೆಪ್ಟೆಂಬರ್ಗೆ ಒಂದು ದೂರು ಬಂದಿದ್ರು. ಶೇಖ್ ಸನಾ ಅವರು ಒಂದು ದೂರು ಕೊಟ್ಟಿದ್ರು. ಈ ದೂರದಲ್ಲಿ ಅವರ ಗಂಡನಾದ ಶೇಖ್ ಬಡೆ ಸಾಬ್ ಇವರದು ಅದೇ ದಿವಸ ರಾತ್ರಿ 1ನೇ ತಾರೀಕಿಗೆ ರಾತ್ರಿ 31 ಆಗಸ್ಟ್ ರಾತ್ರಿ 11:30ಗೆ ಅವ್ರದ್ದು ಮರ್ಡರ್ ಆಗಿದ್ದಂತೆ. ಈ ಮರ್ಡರ್ ಅವರು 4 ಜನ ಮೇಲೆ ಕೊಟ್ಟಿದ್ರು. ಫಸ್ಟ್ನೇ ಆರೋಪಿ ಅಜ್ಜು ಖಾನ್, ಸೆಕೆಂಡ್ ಕರೀಂ ಖಾನ್, ಥರ್ಡ್ ಸೋಹೇಲ್ ಖಾನ್, ಆಮೇಲೆ ಫೋರ್ತ್ನೇ ಇರ್ಫಾನ್ ಅಂತ. ಸೊ ಅವರ ಸಂಬಂಧಪಟ್ಟ ನಾವು ಇಮಿಡಿಯೇಟ್ಲಿ DYSP ರಾಯಚೂರು ಅವರ ನೇತೃತ್ವದಲ್ಲಿ ಒಂದು CPI ಸದರ್ ಬಜಾರ್ ಅವ್ರ ನೇತೃತ್ವದಲ್ಲಿ ಒಂದು ತಂಡ ರಚಿಸಿ ಇಮಿಡಿಯೇಟ್ಲಿ ನಾವು ನಮ್ಮ ಕಾರ್ಯಾಚರಣೆ ಮಾಡಿದೆ. ಇದು ಮಾಡಿದಾಗ ಈ 4 ಜನಕ್ಕೆ ನಾವು ಸಿಕ್ಯೂರ್ ಮಾಡಿದೆ. ಅವರು ಸಿಕ್ಯೂರ್ ಮಾಡಿದ ನಂತರ ಇನ್ನೂ 5 ಜನ, ಟೋಟಲ್ 9 ಜನ ಈ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ. ಈ ಕೇಸ್ದು ಹಿನ್ನೆಲೆ ಏನಿದೆ ಅಂದರೆ ಅವರು ಏನು ಶೇಖ್ ಬಡೆ ಸಾಬ್ ಏನು ಮರ್ಡರ್ ಆಗಿದೆ ಅವ್ರದ್ದು, ಆಮೇಲೆ ಅಜ್ಜು ಖಾನ್ ಅವ್ರದ್ದು ಸ್ವಲ್ಪ ಹಣದ ಸಲುವಾಗಿ ಡಿಸ್ಪ್ಯೂಟ್ ಆಗಿತ್ತು. ಅವ್ರದ್ದು ದುಡ್ಡು ಕೊಟ್ಟಿದ್ರು, ಅವರು ವಾಪಸ್ ಕೊಡಲಿಲ್ಲ. ಅದಕ್ಕೆ ಆ ದಿವಸ ಅವರು ಪ್ಲ್ಯಾನ್ ಮಾಡಿದರು. ಅವ್ರ ಪ್ಲ್ಯಾನಲ್ಲಿ ಅವರ ಶೇಖ್ ಬಡೆ ಸಾಬ್ದು ಫ್ರೆಂಡ್, ಅವ್ರದ್ದು ಹೆಸರು ಕಿಂಗ್ ಖಾನ್ ಅಂತ ಕರೀತಾರೆ. ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಕಿಂಗ್ ಖಾನ್ ಅವ್ರಿಗೆ ಫೋನ್ ಮಾಡ್ತಾರೆ, ನನಗೆ ಗಂಗಾ ನಿವಾಸ್ ಕಾಲನಿ ಹತ್ರ ಈ ಅಜ್ಜು ಆಮೇಲೆ ಅವ್ರದ್ದು 4 ಜನ ನನಗೆ ಹೊಡಿತಾ ಇದ್ದಾರೆ. ಅದಕ್ಕೆ ಅವರು ಇಮಿಡಿಯೇಟ್ಲಿ ಅವರು ಬರ್ತಾರೆ. ಅವರು ಬಂದ ನಂತರ ಅಜ್ಜು ಖಾನ್ ಅವ್ರದ್ದು ಎಲ್ಲ ಫ್ರೆಂಡ್ಸ್ ಆಮೇಲೆ ಈ ಕಿಂಗ್ ಖಾನ್ ಎಲ್ಲ 9 ಜನ ಸೇರಿ ಅವ್ರದ್ದು ಮರ್ಡರ್ ಮಾಡ್ತಾರೆ. ಅವ್ರದ್ದು ಎಲ್ಲ ಕುತ್ತಿಗೆ ಮೇಲೆ ಇದು ತಲವಾರ್ ಆಮೇಲೆ ಬೇರೆ ಚಾಕುವಿಂದ ಗಾಯ ಆಯಿತು. ಇಮಿಡಿಯೇಟ್ಲಿ ಸ್ಪಾಟ್ ಡೆತ್ ಆಗುತ್ತೆ. ಅವ್ರಿಗೆ ರಿಮ್ಸ್ ಆಸ್ಪತ್ರೆಯಲ್ಲಿ ಶಿಫ್ಟ್ ಮಾಡಿದಾಗ ಅವರು ಬ್ರಾಡ್ ಡೆಡ್, ಅಲ್ಲೇ ಅವ್ರದ್ದು ಡೆತ್ ಆಗಿತ್ತು. ಸೊ ಇಮಿಡಿಯೇಟ್ಲಿ ವಿ ಹ್ಯಾವ್ ಅರೆಸ್ಟೆಡ್ ಆಲ್ ದ 4 ಪೀಪಲ್. ಸೊ ಈ ಕೇಸಲ್ಲಿ ನಮ್ಮ CPI DYSP ಅವ್ರದ್ದು ಟೀಮ್ PSI ಸದರ್ ಬಜಾರ್ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರದ್ದು ನಾನು 10,000 rupees ಬಹುಮಾನ ಕೂಡ ಕೊಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಶ್ರೀ ಹರಿಬಾಬು, DYSP ಶಿವನ್ಗೌಡ್ ಪಾಟೀಲ್, CPI MD ಫಸಿಯುದ್ದೀನ್, PSI ಮಂಜುನಾಥ್ ಇನ್ನಿತರರು ಇದ್ದರು. ಜಿಲ್ಲಾಧಿಕಾರಿ ಸೂಚನೆ ಮೇರೆಗೆ ನಗರದ ಮಾವಿನಕೆರೆ ಸುತ್ತಲೂ ಗಬ್ಬೆದ್ದು ನಾರುತ್ತಿದ್ದು ವ್ಯವಸ್ಥೆಯನ್ನು ಸರಿಪಡಿಸಲು ನಗರಸಭೆ ಇಂದಿನಿಂದ ಕಾರ್ಯಪ್ರವೃತ್ತಿಯಾಗಿದ್ದು, ಇಂದು ನಗರಸಭೆ ಪೌರಾಯುಕ್ತ ಡಾಕ್ಟರ್ ದೇವಾನಂದ್ ದೊಡ್ಡಮನಿ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಅಗ್ನಿಶಾಮಕದಿಂದ ರಾಸಾಯನಿಕ ಸಿಂಪಡಣೆ ಹಾಗೂ ಹಂದಿಗಳ ವಾಸದ ಮನೆ ತೆರವುಗೊಳಿಸಿ ನೀಡಿದರು. ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ನಗರದ ಮಾವಿನಕೆರೆಯ ಸುತ್ತಲೂ ಗಬ್ಬೆದ್ದು ನಾರುತ್ತಿರುವ ವ್ಯವಸ್ಥೆಯನ್ನು ಸರಿಪಡಿಸಲು ನಗರಸಭೆ ಇಂದಿನಿಂದ ಕಾರ್ಯಪ್ರವೃತ್ತವಾಗಿದೆ. ಇಂದು ನಗರಸಭೆ ಪೌರಾಯುಕ್ತ ಡಾಕ್ಟರ್ ದೇವಾನಂದ್ ದೊಡ್ಡಮನಿ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಅಗ್ನಿಶಾಮಕ ದಳದಿಂದ ರಾಸಾಯನಿಕ ಸಿಂಪಡಣೆ ಹಾಗೂ ಹಂದಿಗಳ ವಾಸವಾದ ಮನೆ ತೆರವಿಗೆ ಸೂಚನೆ ನೀಡಲಾಯಿತು. ಮಾವಿನಕೆರೆ ದಂಡೆಯಲ್ಲಿರುವ ಆರೋಗ್ಯ ಕೇಂದ್ರ ಎದುರುಗಡೆ ಇರುವ ಸ್ಥಳದಲ್ಲಿ ನಗರದ ಕಟ್ಟಡ ತ್ಯಾಜ್ಯ ಸೇರಿದಂತೆ ಮಾಂಸದ ತ್ಯಾಜ್ಯ ವಿಲೇವಾರಿ ಮಾಡುತ್ತಿರುವುದರಿಂದ ಕೆಟ್ಟ ವಾಸನೆ ಹರಡಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿರುವ ವಿಷಯವನ್ನು ನಗರಸಭೆ ಸದಸ್ಯರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದರು. ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ನಗರಸಭೆ ಸೂಚನೆ ನೀಡಿ ಸ್ವಚ್ಛತಾ ವ್ಯವಸ್ಥೆ ಕೈಗೊಳ್ಳುವಂತೆ ಸೂಚಿಸಿದ್ದರಿಂದ ಇಂದು ಕೆಲಸ ಪ್ರಾರಂಭವಾಗಿದೆ. ಮಾವಿನಕೆರೆ ಸುತ್ತಲೂ ಇರುವ ಪ್ರದೇಶಕ್ಕೆ ರಾಸಾಯನಿಕ ಸಿಂಪಡಣೆ ಕಾರ್ಯ ಪ್ರಾರಂಭವಾಗಿದೆ. ಅಲ್ಲದೆ ಮಾವಿನಕೆರೆಯಲ್ಲಿ ಹಂದಿಗಳ ವಾಸಕ್ಕೆ ಮಾಡಲಾಗಿರುವ ಮಾಲೀಕರೊಂದಿಗೆ ಪೌರಾಯುಕ್ತರು ಚರ್ಚಿಸಿ 2 ದಿನಗಳಲ್ಲಿ ಬೇರೆಡೆಗೆ ಸ್ಥಳಾಂತರಿಸುವಂತೆ ಸೂಚಿಸಿದರು. ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದರ್ ಮಾತನಾಡಿ, ಜಿಲ್ಲಾಧಿಕಾರಿಗಳು ನಿನ್ನೆ 4 ಗಂಟೆ ನಗರಸಭೆ ಸದಸ್ಯರ ದೂರುಗಳನ್ನು ಆಲಿಸಿದ್ದಾರೆ. ಮಾವಿನಕೆರೆ ಸುತ್ತಲೂ ತ್ಯಾಜ್ಯ ವಿಲೇವಾರಿ ಮಾಡಲಾಗುತ್ತಿದೆ. ಜಂಗಲ್ ಕಟಿಂಗ್ ಕೈಗೊಳ್ಳಲು ಮನವಿ ಮಾಡಲಾಗಿದೆ ಎಂದರು. ಜಿಲ್ಲಾಧಿಕಾರಿಗಳು ಸ್ಪಂದಿಸಿದ್ದು ಕೆರೆ ಸುತ್ತಲೂ ಅಗ್ನಿಶಾಮಕ ದಳದಿಂದ ಔಷಧಿ ಸಿಂಪಡಣೆ ಪ್ರಾರಂಭಿಸಲಾಗಿದೆ. ಕೂಡಲೇ ನೀರು ನಿಂತು ಮಲಿನವಾಗಿದ್ದು ಜಂಗಲ್ ಕಟಿಂಗ್ ಮಾಡುವಂತೆ ಆಗ್ರಹಿಸಿದರು. ಪೌರಾಯುಕ್ತ ಡಾಕ್ಟರ್ ದೇವಾನಂದ್ ದೊಡ್ಡಮನಿ ಮಾತನಾಡಿ, ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಸ್ವಚ್ಛ ಕಾರ್ಯ ಪ್ರಾರಂಭಿಸಲಾಗಿದೆ. ಕೆರೆಯಲ್ಲಿ ಮೀನುಗಾರಿಕೆ ಮಾಡಲಾಗಿದ್ದು ಮೀನು ತೆರವಿಗೆ ಮೀನುಗಾರಿಕೆ ಇಲಾಖೆ ಸೂಚಿಸಲಾಗಿದೆ. ಮೀನು ತೆರವುಗೊಂಡ ನಂತರ ಮಲಿನ ನೀರು ಖಾಲಿ ಮಾಡಿ ಜಂಗಲ್ ಕಟಿಂಗ್ ಮಾಡಲಾಗುತ್ತದೆ. ಹೂಳು ತೆಗೆದು ಹಂತ ಹಂತವಾಗಿ ಅಭಿವೃದ್ಧಿ ಕೆಲಸಗಳನ್ನು ನಡೆಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.
ರಾಯಚೂರು ನಗರಸಭೆಯಲ್ಲಿ ದಿನಾಂಕ 4ನೇ ತಾರೀಕು ಮೊನ್ನೆ ಜಿಲ್ಲಾಧಿಕಾರಿಗಳು ರಾಯಚೂರು ನಗರಸಭೆಗೆ ವಿಸಿಟ್ ಮಾಡಿ ರಾಯಚೂರು ನಗರಸಭೆ ಇತಿಹಾಸದಲ್ಲೇ ಒಬ್ಬ ಜಿಲ್ಲಾಧಿಕಾರಿ 4.5 ತಾಸು ಮೀಟಿಂಗ್ ತೊಗೊಂಡಿದ್ದು ಇತಿಹಾಸ, 5.5 ತಾಸು ಮೀಟಿಂಗ್ ತೊಗೊಂಡಿದ್ದು ಇತಿಹಾಸ ಆಯಿತು. ಅದರಲ್ಲಿ 35 ನಗರಸಭೆ ಸದಸ್ಯರನ್ನು ಒಳಗೊಂಡು ಎಲ್ಲ ರೀತಿಯಿಂದ ಸಮಾಲೋಚನೆ ಮಾಡಿ ವಾರ್ಡ್ ವೈಸು ಏನು ತೊಂದರೆಗಳಿದ್ದಾವೆ ಅಂತ ಆಲಿಸಿ ಎಲ್ಲ ರೆಕಾರ್ಡ್ ಮಾಡಿಕೊಂಡು ಇವತ್ತು ಇಮಿಡಿಯೇಟಾಗಿ ವಾರ್ಡ್ ನಂಬರ್ 4, 12, 13, 14 ಈ ವಾರ್ಡ್ಗಳ ಸಂಬಂಧಪಟ್ಟಂಗೆ ಟ್ಯಾಂಕ್ ಬಂಡ್ ಆಮ್ತಲಾಬ್ ಟ್ಯಾಂಕ್ ಬಂಡ್ಗೆ ಸುತ್ತಲೂ ಇದ್ದಂಥ ಟ್ಯಾಂಕ್ ಬಂಡ್ಗೆ ಟೋಟಲಿಯಾಗಿ ನಮ್ಮ ಡ್ರೈನ್ ವಾಟರ್ ಹೆಂಗೆ ವಾರ್ಡ್ ವೈಸ್ ಡ್ರೈನ್ ವಾಟರ್ ಎಲ್ಲ ಬಂದಲ್ಲಿ ಸ್ಟ್ಯಾಗ್ನೆಂಟ್ ಆಗಿ ಕಂಟಾಮಿನೇಟೆಡ್ ವಾಟರ್ ಆಗಿ ಇಷ್ಟು ಹೊಲ್ಸು ವಾಸನೆ ಬರ್ತಾಯಿತ್ತು. ಕಂಪ್ಲೀಟ್ ನಮ್ಮ ನಗರಸಭೆಯಿಂದ ಯಾವುದೇ ರೀತಿ ಇದುವರೆಗೆ ಆಯಿತು ಕ್ರಮ ತೊಗೋಬೇಕಂತ ಹೇಳಿದ್ವಿ ನಾವು. ಆದರೆ ಇಮಿಡಿಯೇಟಾಗಿ ಇವತ್ತು ಕಮಿಷನರ್ ಸಾಹೇಬ್ರನ್ನೂ ಹೇಳಿದ್ರು ಮಾಡ್ತೀವಿ ಅಂತೇಳಿ. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಇಮಿಡಿಯೇಟಾಗಿ ಫೈರ್ ಬ್ರಿಗೇಡ್ ಅವ್ರಿಗೆ ಹೇಳಿಬಿಟ್ಟು ಸೊಲ್ಯೂಷನ್ ಸಮೇತ ಅವ್ರು ಕೆಮಿಕಲ್ ಹಾಕ್ಕೊಂಡು ಇವತ್ತು ಬಂದು ಸ್ಪ್ರೇ ಮಾಡಿ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಅದ್ರ ಜೊತೆಯಲ್ಲಿ ಟೋಟಲ್ ಈ ವಾರ್ಡ್ ಜನಸಂಖ್ಯೆ ಏನಿದ್ದಾರಲ್ಲ ಕನಿಷ್ಠ ಪಕ್ಷ ಅಂದರೆ ಒಂದು 7-8 ಸಾವಿರ ಜನಸಂಖ್ಯೆ ಇದೆ. ಇಲ್ಲಿ ಸರೌಂಡಿಂಗ್ ಟ್ಯಾಂಕ್ ಬಂಡ್ ಸುತ್ತ ಭಾಳ ತೊಂದರೆ ಆಗ್ತಾಯಿದೆ. ಆದ ಕಾರಣ ಇದು ಇಮಿಡಿಯೇಟಾಗಿ ಸ್ಪಂದಿಸಿ ಜಿಲ್ಲಾಧಿಕಾರಿಗಳು ಅವ್ರ PD ಅವ್ರಿಗೆ ಹೇಳಿ, ಕಮಿಷನರ್ಗೆ ಹೇಳಿ, ನಮ್ಮ ಫೈರ್ ಬ್ರಿಗೇಡ್ ಸಾಹೇಬ್ ಅವ್ರಿಗೆ ಹೇಳಿ, ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ಇಮಿಡಿಯೇಟಾಗಿ ತಂದು ಇಮಿಡಿಯೇಟಾಗಿ ಅದಕ್ಕೆ ಸ್ಪ್ರೇ ಮಾಡ್ತಾಯಿದ್ದಾರೆ. ಅದಕ್ಕೆ ಆದಷ್ಟು ಬೇಗ ಜಂಗಲ್ ಕಟ್ಟಿಂಗ್ಸ್ ಮಾಡಿಬಿಟ್ಟು ಈ ಟ್ಯಾಂಕ್ ಬಂಡ್ ಹಿಂದೆ ಇದ್ದಂಥ ಟ್ಯಾಂಕ್ ಬಂಡ್ಗೆ ಡೆಬ್ರಿಸ್ ತಂದು ಹಾಕಿದ್ದಾರೆ, ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಟ್ರೆ ಒಂದು ಸ್ಪಾಟ್ ಆಗುತ್ತೆ. ಲೇಕ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಮಾಡಿಸಿ ಅಂತ ನಮ್ಮ ಶಾಸಕರು ಹೇಳಿದ್ದಾರೆ. ಅದಕ್ಕೆ ಇಮಿಡಿಯೇಟ್ ಅದು ಆಗೋಕ್ಕಿಂತ ಮುಂಚೆ ಸ್ವಲ್ಪ ಮಿನಿಮಮ್ ಇದಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಮಾಡೋದಕ್ಕೆ ಜಂಗಲ್ ಕಟ್ಟಿಂಗ್ ಇಮಿಡಿಯೇಟ್ ಆಗಬೇಕು. ಆ ಸ್ಟ್ಯಾಗ್ನೆಂಟ್ ಆದ ಕಾರಣ ಯಾವುದೇ ರೀತಿಯಲ್ಲಿ ಜನರು ಕೂಡೋಕ್ಕಾಗಲ್ಲ, ನಿಲ್ಲೋಕ್ಕಾಗಲ್ಲ, ಸಂಪರ್ಕದಲ್ಲಿ ಭಾಳ ಕಷ್ಟ ಆಗ್ತದೆ. ಇಮಿಡಿಯೇಟಾಗಿ ಇದು ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ. ನಿನ್ನೆ ಅಂದರೆ 4ನೇ ತಾರೀಕಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ನಗರಸಭೆಯ ಎಲ್ಲ ಸರ್ವ ಸದಸ್ಯರು, ಒಟ್ಟು 35 ವಾರ್ಡಿನ 35 ಸದಸ್ಯರು ಕೂಡ ಹಾಜರಿದ್ದು ಆ ಸಭೆಯಲ್ಲಿ ನನಗೆ ನಿರ್ದೇಶನ ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ವಿಷಯ ಏನಂತಂದರೆ ಈ ಮಾವಿನಕೆರೆ ಆಮ್ತಲಾಬ್ ಅಂದರೆ ರೇಡಿಯೋ ಸ್ಟೇಷನ್ಗೆ ಹೋಗೋದು ರಸ್ತೆಗೆ ಹೊಂದ್ಕೊಂಡಿರ್ತಕ್ಕಂಥ ಆ ರಸ್ತೆಯಲ್ಲಿ ಸಾಕಷ್ಟು ಗಲೀಜು ಕೂಡ ಶೇಖರಣೆ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಎಲ್ಲ ಸದಸ್ಯರು ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ನಾನು ಕೂಡಲೇ ಇವತ್ತೇ ಅದನ್ನು ಮಾರ್ನಿಂಗ್ ನಾನು ಕ್ಲಿಯರ್ ಮಾಡ್ತೀನಿ ಸರ್ ಅಂತ ಹೇಳಿದೆ. ಇವತ್ತು ನಾನು ಫೈರ್ ಬ್ರಿಗೇಡ್ ಇಂಜಿನ್ ಸಮೇತ ಸಿಬ್ಬಂದಿ ಸಮೇತ ಅಧಿಕಾರಿಗಳೊಂದಿಗೆ ನಾನು ಬಂದಿದ್ದೇನೆ. ಹಾಗಾಗಿ ಇದನ್ನು ಆದಷ್ಟು ನಾವು ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ನೀರಿದೆ, JCBಗಳು ಕೂಡ ಹೋಗಲ್ಲ. ಇದನ್ನು ಆದಷ್ಟು ಫೈರ್ ಬ್ರಿಗೇಡ್ ಫೋರ್ಸ್ ಇದೆ, ನೀರಿನ ಫೋರ್ಸ್ ಏನಿದೆಯಲ್ಲ ಅದರಿಂದ ಸೋಡಿಯಂ ಕ್ಲೋರೋಫೈಡ್ ಅದನ್ನು ಬೆರೆಸಿ ನಾವು ಅದನ್ನು ಸಿಂಪರಣೆ ಮುಖಾಂತರ ಆ ಸ್ಮೆಲ್ಲನ್ನು ಹೋಗಲಾಡಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ನಾವು ಈಗಾಗಲೇ ಫಿಶರೀಸ್ ಡಿಪಾರ್ಟ್ಮೆಂಟಿಗೆ ನಾನು ದೂರವಾಣಿ ಮುಖಾಂತರ ಹೇಳಿದ್ದೇನೆ. ಮೀನುಗಾರರನ್ನು ದಯವಿಟ್ಟು ಅವ್ರನ್ನಲ್ಲಿ ಒಂದು ರಿಕ್ವಿಷನ್ ಕೊಟ್ಟು ಮೀನನ್ನು ಹಿಡ್ಕೊಂಡ್ರೆ ಆ ಈ ನೀರನ್ನು ಸ್ವಲ್ಪ ಖಾಲಿ ಮಾಡಿದರೆ ಈ ಕಡೆ ರೇಡಿಯೋ ಸ್ಟೇಷನ್ ಕಡೆ ಇರ್ತಕ್ಕಂಥ ನೀರನ್ನು ನಾವು ನೆಲ ಒಣಗುತ್ತೆ. ಆ ಒಣಗಿದ ನಂತರ ನಾವು ಇದನ್ನು ಜಂಗಲ್ ಕಟ್ಟಿಂಗ್ ಆಗಲಿ, ಇಲ್ಲಿ ಹೂಳೆತ್ತುವುದಾಗಲಿ ನಮಗೆ ಅವಕಾಶ ಆಗ್ತದೆ. ಆ ನಿಟ್ಟಿನಲ್ಲಿ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ. ಇನ್ನು ಮುಂಬರುವ ದಿನಮಾನಗಳ ಹಂತವಾಗಿ ಇದನ್ನು ಏನು ಮಾಡಬೇಕು ಎಂಬುದ್ರ ಬಗ್ಗೆ ನಾವು ನಿಯಮ ಶೆಡ್ಡನ್ನು ಸ್ಥಳಾಂತರ ಮಾಡಬೇಕು. ಒಂದು ಕಡೆ ಔಟ್ ಆಫ್ ಸಿಟಿ ಎಲ್ಲರ ಒಂದು ಮಾಡಿ ಸ್ಥಳಾಂತರ ಮಾಡಬೇಕು. ಈಗ ಇದರಿಂದ ಎಷ್ಟು ಸಮಸ್ಯೆ ಆಗಿದೆ ಎಂಬುದು ನಿಮಗೆ ಗೊತ್ತಿದೆ. ನಿಮ್ಮನ್ನು ನಾವು ತೊಂದರೆ ಮಾಡೋಂಗಿಲ್ಲ. ನಿಮ್ಮಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ, ಗೊತ್ತಿದೆಯಾ? ಸೊ ದಯವಿಟ್ಟು ಈ ಶೆಡ್ಡನ್ನು ತೆಗೀರಿ. ಇವತ್ತು ತೆಗಿಬೇಕು. ಇವತ್ತು ತೆಗಿಸಿ ನೀವು ಸಿಟಿ ಬಿಟ್ಟು ಎಲ್ಲೋ ಒಂದು ಇದು ಕಡೆ ಇದನ್ನು ಮಾಡಿ. ನಿಮಗೇನು ಸರ್ಕಾರದಿಂದ ಏನು ಸಹಾಯ ಸಹಕಾರ ಬೇಕು ನಾವು ಗೊತ್ತಾ? ಬಾಯಿ ಮಾತ್ರ ಭಾಳ ಸೂಕ್ಷ್ಮ ಪ್ರೀತಿ ವಿಶ್ವಾಸದಿಂದ ನಾವು ಹೇಳಿದ್ದೀವಿ. ಇದ್ರ ಮೇಲೆ ನೀವು ನಮ್ಮ ಮಾತಿಗೆ, ಒಳ್ಳೆಯ ಮಾತಿಗೆ ಇದನ್ನು ನೀವು ಗೌರವ ಕೊಡಲಿಲ್ಲಪ್ಪ ಅಂತಂದರೆ ನಾವು ಕಾನೂನು ಕ್ರಮ ಇಲ್ಲ ಸರ್, ಪ್ಲೀಸ್. ನಿಮ್ಮ ಹೆಸರೇನು ನಿಮ್ಮದು? ಇರೋಣ ಸ್ವಲ್ಪ ನೋಡಿರಿ. ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಿಸಲು 3 ಖಾಸಗಿ ಆಸ್ಪತ್ರೆಗಳು ಜನರ ಸೇವೆ ಮಾಡುತ್ತಿದ್ದು ಮತ್ತೊಂದು ಖಾಸಗಿ ಆಸ್ಪತ್ರೆ ಸೇವೆ ಸಿದ್ಧವಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ಮಹಾಲಿಂಗಪ್ಪ ಹೇಳಿದರು.
ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಿಸಲು 3 ಖಾಸಗಿ ಆಸ್ಪತ್ರೆಗಳು ಜನರ ಸೇವೆ ಮಾಡುತ್ತಿದ್ದು ಮತ್ತೊಂದು ಖಾಸಗಿ ಆಸ್ಪತ್ರೆ ಸೇವೆಗೆ ಸಿದ್ಧವಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾ ಮಹಾಲಿಂಗಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನ್ಯೂ ಫಾರ್ಚೂನ್ ರಾಮಕೃಷ್ಣ ಆಸ್ಪತ್ರೆ ಹಾಗೂ ನವೋದಯ ಚಿಕಿತ್ಸೆ ಕಳೆದ 1 ತಿಂಗಳಿನಿಂದ ನೀಡಲಾಗುತ್ತಿದೆ. ಈಗ ಹೊಸದಾಗಿ ಶ್ರೀ ಶರಣಬಸವೇಶ್ವರ ಹೊಸ ಆಸ್ಪತ್ರೆ ಕೋವಿಡ್ ಚಿಕಿತ್ಸೆ ನೀಡಲು ಡಾ ಅಮರ್ಜಿತ್ ಪಾಟೀಲ್ ಮುಂದೆ ಬಂದಿದ್ದಾರೆ. ಇಂದಿನಿಂದ ಖಾಸಗಿಯಾಗಿ ಚಿಕಿತ್ಸೆ ದೊರೆಯಲಿದೆ ಎಂದರು. ಕೋವಿಡ್ ಪ್ರಕರಣಗಳು ನಿಯಂತ್ರಣಕ್ಕೆ ಬಾರದೆ ಹೆಚ್ಚಾಗಲು ಜನರಲ್ಲಿ ಜಾಗೃತಿ ಕೊರತೆ ಕಾರಣವಾಗಿದೆ. ಜನರು ಅಂತರ ಕಾಯ್ದುಕೊಂಡು ಕಡ್ಡಾಯ ಮಾಸ್ಕ್ ಧರಿಸುವುದರಿಂದ ನಿಯಂತ್ರಣ ಸಾಧ್ಯವಿದೆ. ಜನರು ಎಚ್ಚರಿಕೆಯಿಂದ ಕೊರೋನಾದಿಂದ ದೂರ ಇರಬೇಕೆಂದರು. ಮಹಾರಾಷ್ಟದಲ್ಲಿ ನಿಯಂತ್ರಣಕ್ಕೆ ಬಂದಿದ್ದ ಕೊರೋನಾ ಮತ್ತೆ ಹೆಚ್ಚಳವಾಗುತ್ತಿರುವುದೇ ನಿದರ್ಶನವೆಂದರು. ರ್ಯಾಪಿಡ್ ಪರೀಕ್ಷೆಯಲ್ಲಿನ ಫಲಿತಾಂಶದ ಖಚಿತತೆ ಇರುವುದಿಲ್ಲ. ರ್ಯಾಪಿಡ್ ಪರೀಕ್ಷೆಯ ನಂತರವೂ ಆರ್ಟಿಪಿಎಸ್ ಪರೀಕ್ಷೆ ನಡೆಸಿ ಸಿಟಿ ಸ್ಕ್ಯಾನ್ ಮಾಡಿಸಿಕೊಂಡು ಖಚಿತಪಡಿಸಿಕೊಳ್ಳಬೇಕೆಂದರು. ಕೆಲ ಪ್ರಕರಣಗಳಲ್ಲಿ ಫಲಿತಾಂಶ ಏರುಪೇರಾದ ದೂರುಗಳಿವೆ ಎಂದರು. ಆಯುಷ್ಮಾನ್ ಭಾರತದೊಂದಿಗೆ ನವೋದಯ ಆಸ್ಪತ್ರೆ ಸಹಯೋಗ ಹೊಂದಿದೆ. ಉಳಿದ ಆಸ್ಪತ್ರೆಗಳು ಸಹಯೋಗ ಹೊಂದಿಲ್ಲ ಎಂದರು. ಕೊರೋನಾ ಮಹಾಮಾರಿ ಭಾರತಕ್ಕೆ ಪ್ರವೇಶಿಸಿ ಸುಮಾರು 6 ತಿಂಗಳಾಗಿದೆ. ಇನ್ನೂ ಹತೋಟಿಗೆ ಬಂದಿಲ್ಲ. ಕೆಲ ತಜ್ಞರ ಪ್ರಕಾರ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಅಥವಾ ಅಕ್ಟೋಬರ್ ಅಂತ್ಯದ ಮಧ್ಯದ ವೇಳೆಗೆ ಹತೋಟಿಗೆ ಬರಬಹುದು. ಒಂದು ಪ್ಲಾಟಿವ್ ಒಂದು ಕರ್ವ್ ಒಂದು ಫ್ಲಾಟನ್ ಆಗಬಹುದು, ಒಂದು ಹಂತಕ್ಕೆ ಬರಬಹುದು. ಅದು ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂದರೆ ಜನರ ಈ ಏನು ಸರ್ಕಾರದ ಸೂಚನೆಗಳನ್ನೇನದ ಅದನ್ನು ಸರಿಯಾಗಿ ಪಾಲಿಸಿದರೆ ಮಾತ್ರ ಹತೋಟಿಗೆ ಬರ್ತದಂತೆ. ಅಂದರೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದು, ಮಾಸ್ಕ್ ಧರಿಸುವುದು, ಕೈಯನ್ನು ಸ್ವಚ್ಛ ತೊಳೆದುಕೊಳ್ಳುವುದು. ಇದಕ್ಕೆ ನಿದರ್ಶನಗಳು ಏನಂತಂದ್ರೆ, ಮಹಾರಾಷ್ಟ್ರದಲ್ಲಿ ಒಂದು ನಿಯಂತ್ರಣಕ್ಕೆ ಬಂದಿತ್ತು. ಆದರೆ ಈ ಸಾಮಾಜಿಕ ಪರಿಪಾಲನೆ ಇದೆಲ್ಲ ನಮ್ಮನೆ ಪಾಲನೆ ಮಾಡೋದ್ರಿಂದ ಮತ್ತೊಮ್ಮೆ ಸೆಕೆಂಡ್ ವೇವ್ ಆಫ್ ಕೇಸಸ್ ಬರ್ತಾ ಇದ್ದಾವೆ. ನಿಯಂತ್ರಣಕ್ಕಾಗಿ ಸರ್ಕಾರದ ಕಡೆಯಿಂದ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ. ಅದರ ಜೊತೆಗೆ ಖಾಸಗಿ ವಲಯಗಳಲ್ಲೂ ಸಹ ಭಾರತೀಯ ವೈದ್ಯಕೀಯ ಸಂಘ ರಾಯಚೂರು ನಿರಂತರ ಪ್ರಯತ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ತಮಗೆಲ್ಲ ತಿಳಿದಿದ್ದಂತೆ ಹಿಂದಿನ ನಾವು ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದೇವೆ ತಮಗೆ. ಈಗಾಗಲೇ ನಮ್ಮಲ್ಲಿ ನ್ಯೂ ಫಾರ್ಚೂನ್ ಆಸ್ಪತ್ರೆ ಮತ್ತು ಲಕ್ಷ್ಮೀನಾರಾಯಣ ಆಸ್ಪತ್ರೆ ಕೋವಿಡ್ ಆಸ್ಪತ್ರೆಯಾಗಿ 1 ತಿಂಗಳ ಸುಮಾರಿನಿಂದ ಕಾರ್ಯನಿರ್ವಹಿಸ್ತಾ ಇದೆ, ಜನರ ಸೇವೆಯಲ್ಲಿ ತೊಡಗಿದೆ. ಅದೇ ರೀತಿ ಈ ಪತ್ರಿಕಾಗೋಷ್ಠಿಯನ್ನು ಕರೆಯುವ ಮುಖ್ಯ ಉದ್ದೇಶ ಏನೆಂದರೆ, ಖಾಸಗಿ ವಲಯದಲ್ಲಿ ಇನ್ನೊಂದು ಆಸ್ಪತ್ರೆ, ಜನರಿಗೆ ಬರೀ ಸರ್ಕಾರಿ ಆಸ್ಪತ್ರೆ ಅಷ್ಟೇ ಇತ್ತು, ಖಾಸಗಿ ವಲಯದಲ್ಲಿ ಇನ್ನೊಂದು ಆಸ್ಪತ್ರೆಯಾಗಿ ಡಾಕ್ಟರ್ ಅಮರ್ಜಿತ್ ಪಾಟೀಲ್ ಚಿಕಿತ್ಸಕ ವೈದ್ಯರು ಇವರ ಅಮರೇಶ್ವರ ಆಸ್ಪತ್ರೆ 30 ಹಾಸಿಗೆಗಳ ಸುಸಜ್ಜಿತ ಆಸ್ಪತ್ರೆಯಾಗಿದೆ. ಕೋವಿಡ್ ಆಸ್ಪತ್ರೆಯಾಗಿ ಇಂದಿನಿಂದ ಕಾರ್ಯನಿರ್ವಹಿಸಿದೆ ಎಂದು ಹೇಳಲು ನಮಗೆಲ್ಲ ಸಂತೋಷವಾಗಿದೆ. ಇದನ್ನು ತಮ್ಮ ಜೊತೆಗೆ ಹಂಚಿಕೆ ಮಾಡಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಜನರ ಸೇವೆಗೆ ಲಭ್ಯವಾಗಿವೆ. ತಜ್ಞ ವೈದ್ಯರು ಲಭ್ಯವಿರುವರು. ಸರ್ಕಾರಿ ನಿಯೋಜಿಸಿದ ದರಗಳಲ್ಲಿ ಈ ಚಿಕಿತ್ಸೆ ನೀಡಲಾಗುವುದು. ಅದರಲ್ಲಿ ಏನೂ ತೊಂದರೆಗಳಿಲ್ಲ. ಆಸ್ಪತ್ರೆಯ ಬಗ್ಗೆ ಮುಖ್ಯಸ್ಥರಾದ ಡಾಕ್ಟರ್ ಅಮರ್ಜಿತ್ ಪಾಟೀಲ್ ವಿವರವಾಗಿ ತಿಳಿಸಿರುವರು. ಅದರ ಜೊತೆಗೆ ನಂತರ ಕೋವಿಡ್ ಆಸ್ಪತ್ರೆಯ ಪ್ರಾರಂಭವಾಗಿ ಇದುವರೆಗೆ 1 ತಿಂಗಳ ನಂತರ ತಮ್ಮ ಅನುಭವ ನ್ಯೂ ಫಾರ್ಚೂನ್ ಆಸ್ಪತ್ರೆಯ ವೈದ್ಯರು, ಲಕ್ಷ್ಮೀನಾರಾಯಣ ಆಸ್ಪತ್ರೆಯ ಮುಖ್ಯಸ್ಥರು ಇಲ್ಲಿ ನಮ್ಮೊಂದಿಗಿದ್ದಾರೆ. ಅವರು ಇಲ್ಲಿವರೆಗೆ ಎಷ್ಟು ಜನರನ್ನು ಚಿಕಿತ್ಸೆಯನ್ನು ನೀಡಿದ್ದಾರೆ, ಎಷ್ಟು ಜನರು ಆರೋಗ್ಯವಂತರಾಗಿದ್ದಾರೆ ಎಂಬ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ. ಇನ್ನೊಂದು ವಿಷಯ ಈ ಸಮಯದಲ್ಲಿ ತಮಗೆ ತಿಳಿಸಬೇಕಂದ್ರೆ, ಜನರಲ್ಲಿ ಈ ಒಂದು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ರ್ಯಾಟ್ ಅನ್ನೋದು ಮಾಡ್ತಾ ಇದ್ದಾರೆ. ಆಗಿಂದಾಗಲೇ ಈ ವಿಷಯ ರಿಸಲ್ಟ್ ಕೊಡ್ತಾ ಇದ್ದಾರೆ. ಇದರಲ್ಲಿ ಟೆಸ್ಟ್ ಪಾಸಿಟಿವ್ ಬಂದ್ರೆ ಏನು ತೊಂದರೆ ಇಲ್ಲ, ಜನರಿಗೂ ತೊಂದರೆ ಇಲ್ಲ, ನಮಗೂ ತೊಂದರೆ ಇಲ್ಲ. ಆದರೆ ಅಕಾರ್ಡಿಂಗ್ ಟು ICMR ಗೈಡ್ಲೈನ್ಸ್ ಪ್ರಕಾರ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತ ಏನು ಮಾಡ್ತಾ ಇದ್ದಾರೆ, ಅದರಲ್ಲಿ ನೆಗೆಟಿವ್ ಬಂದರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ನೆಗೆಟಿವ್ ಬಂದರೂ ಪೇಷಂಟ್ ರೋಗಿಗಳು ಲಕ್ಷಣ ಇದ್ದರೆ, ಅವರಿಗೆ ಕೆಮ್ಮು, ನೆಗಡಿ, ಜ್ವರ ಇಂಥ ಲಕ್ಷಣ ಇದ್ದರೆ ಆ ಟೆಸ್ಟ್ ನೆಗೆಟಿವ್ ಬಂದರೂ ಸಹ ಅದಕ್ಕೆ
ವ್ಯಾಲ್ಯೂ ಅಷ್ಟಾಗಿ ಇರುವುದಿಲ್ಲ. ಅಂತ ರೋಗಿಗಳು ಮತ್ತೊಮ್ಮೆ RT-PCR ಮಾಡ್ಕೊಳ್ಬೇಕಾಗ್ತದೆ. ಎಸಿಂಟಮ್ಯಾಟಿಕ್ ಪೇಷಂಟ್ಗಳು ಅಂದರೆ ರೋಗ ಲಕ್ಷಣವಿಲ್ಲದಂಥ ಪೇಷಂಟ್ಗಳಲ್ಲಿ ರ್ಯಾಪಿಡ್ ಟೆಸ್ಟ್ ನೆಗೆಟಿವ್ ಬಂದರೆ ನೆಗೆಟಿವ್ ಅಂತ, ಆದರೆ ಲಕ್ಷಣಗಳಿರ್ತಕ್ಕಂಥ ಪೇಷಂಟ್ಗಳಲ್ಲಿ ರ್ಯಾಪಿಡ್ ಟೆಸ್ಟ್ ನೆಗೆಟಿವ್ ಬಂದರೆ ನೆಗೆಟಿವ್ ಅಲ್ಲ. ಇದನ್ನು ಜನರಿಗೆ ತಾವು ತಿಳಿಸಬೇಕು, ಮತ್ತೊಮ್ಮೆ ಪರೀಕ್ಷೆ ಮಾಡಿಸ್ಕೋಬೇಕಾಗಿದೆ. ಕೋವಿಡ್ ಆಸ್ಪತ್ರೆ ಅಂತಂದ್ರೆ ಗೈಡ್ಲೈನ್ಸ್ ಇತ್ತು ಮೊದಲು 600 ಮೀಟರ್ ತನಕ ಯಾವುದು ಏನು ಸುತ್ತಮುತ್ತ ಏನಿರಬಾರ್ದು. ಆದರೆ ಈಗ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದವು, ಅದೆಲ್ಲ ಆದ್ಮೇಲೆ ಗೈಡ್ಲೈನ್ಸ್ ಎಲ್ಲ ಕಡಿಮೆ ತೆಗೆದುಬಿಟ್ಟು ಅದ್ರ ಜನರು ಇವರು ಆಸ್ಪತ್ರೆಯವರು ಅದನ್ನು ಏನು ರೋಗ ಬೇರೆ ಕಡೆ ಹರಡದಂತೆ ಎಲ್ಲ ಇನ್ಫೆಕ್ಷನ್ ಡಿಸ್ಇನ್ಫೆಕ್ಷನ್ಸು ಆಸ್ಪತ್ರೆಯವರು ಮಾಡೋದು, ಜನರು ಏನು ಮಾಡೋಕ್ಕಾಗಲ್ಲ. ಇದರ ರೆಸ್ಪಾನ್ಸಿಬಿಲಿಟಿ ಜನರ ಮೇಲೆ ಇರೋದ್ರಿಂದ ಆಸ್ಪತ್ರೆ ಮೇಲೆ ಇರ್ತದೆ, ಅದು ಹರಡಲಾರ್ದಂತ ನೋಡ್ಕೊಳ್ಳೋದು. ಶರಣಬಸವೇಶ್ವರ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಅಮರ್ಜಿತ್ ಪಾಟೀಲ್ ಮಾತನಾಡಿ 30 ಹಾಸಿಗೆಯುಳ್ಳ ಆಸ್ಪತ್ರೆಯಲ್ಲಿ ಕೊರೋನಾ ಚಿಕಿತ್ಸೆ ಇಂದಿನಿಂದ ಪ್ರಾರಂಭಿಸಲಾಗುತ್ತದೆ. ತಜ್ಞ ವೈದ್ಯರು, ಆಕ್ಸಿಜನ್ ವ್ಯವಸ್ಥೆ ಲಭ್ಯವಿದೆ. ಖಾಸಗಿ ಸೇವೆಯನ್ನು ಜನರು ಪಡೆಯಬಹುದಾಗಿದೆ ಎಂದರು. ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ಚಿಕಿತ್ಸೆ ಒದಗಿಸಲಾಗುತ್ತದೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಆಸ್ಪತ್ರೆ ಸಹಯೋಗ ಹೊಂದಿಲ್ಲ ಎಂದರು. ಡಾಕ್ಟರ್ ರಾಮಕೃಷ್ಣ ಮಾತನಾಡಿ, ಲಕ್ಷ್ಮೀನಾರಾಯಣ ಆಸ್ಪತ್ರೆಯಲ್ಲಿ ಕಳೆದೊಂದು ತಿಂಗಳಿನಿಂದ ಚಿಕಿತ್ಸೆ ನೀಡಲಾಗುತ್ತಿದೆ. ಇಲ್ಲಿಯವರೆಗೆ 62 ಜನರು ಚಿಕಿತ್ಸೆ ಪಡೆದಿದ್ದಾರೆ. 2 ಮಾತ್ರ ಹೆಚ್ಚಿನ ಚಿಕಿತ್ಸೆಗೆ ರಿಮ್ಸ್ಗೆ ರವಾನಿಸಲಾಗಿದೆ. ಉಳಿದವರು ಗುಣಮುಖರಾಗಿದ್ದಾರೆ ಎಂದರು. ಜನರ ಸಹಕಾರ ಅಗತ್ಯವಿದೆ. ಕೊರೋನಾ ನಿರ್ಲಕ್ಷ್ಯ ಬಿಟ್ಟು ಎಚ್ಚರಿಕೆಯಿಂದ ಮಾಸ್ಕ್ ಧರಿಸುವುದು, ಅಂತರ ಕಾಯ್ದುಕೊಳ್ಳುವುದನ್ನು ಕಡ್ಡಾಯವಾಗಿ ಪಾಲಿಸಬೇಕಿದೆ. ಜನರ ನಿರ್ಲಕ್ಷ್ಯದಿಂದ ಕೊರೋನಾ ಹೆಚ್ಚಳವಾಗಲು ಕಾರಣವಾಗಿದೆ ಎಂದರು. ಶ್ರೀ ಅಮರೇಶ್ವರ ಹಾಸ್ಪಿಟಲ್ ಅಂತೇಳಿ ಹೊಸದಾಗಿ ಸ್ಟಾರ್ಟ್ ಮಾಡಿದೆ. ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದೆ ಹೊಸದಾಗಿ ಸ್ಟಾರ್ಟ್ ಮಾಡೋದ್ರಿಂದ ಇವಾಗ ರಾಯಚೂರು ಜನತೆಗೆ ಕೊರೋನಾ ಹಾಸ್ಪಿಟಲ್ ಸಂಬಂಧ ಅತಿ ಅವಶ್ಯಕ ಇದ್ದದಕ್ಕೆ ಕೋವಿಡ್ ಬಿಟ್ಟು ಇದು ಕೋವಿಡ್ ಹಾಸ್ಪಿಟಲ್ ಮಾಡುವ IMS ಸಪೋರ್ಟ್ಲಿಂದ ಕಂಪಲ್ಸರಿ ಜನತೆಗೆ ಅವಶ್ಯಕತೆ ಇದೆ ಅಂತೇಳಿ ಕೋವಿಡ್ ಹಾಸ್ಪಿಟಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಅದು 30 ಬೆಡೆಡ್ ಹಾಸ್ಪಿಟಲ್, ಹೆಚ್ಚು ಕಡಿಮೆ ಎಲ್ಲ ಬೆಡ್ಗೆ ಆಕ್ಸಿಜನ್ ಫೆಸಿಲಿಟೀಸ್ ಎಲ್ಲಷ್ಟು ನಾವು ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ನಾವು ಮೈಲ್ಡ್ ಟು ಮಾಡರೇಟ್ ಕೇಸಸ್ ಎಲ್ಲಷ್ಟು ಹ್ಯಾಂಡಲ್ ಮಾಡೋಷ್ಟಿದೆ. ಬಟ್ ಸಿವಿಯರ್ ಕೇಸಸ್ ಏನಾದರೂ ಅಂತ ಬಂತು ಅಂದ್ರೆ ಹೈಯರ್ ಸೆಂಟರ್ಗೆ ಆಯಿತು, ಒಪೆಕ್ಗೆ ಆಯಿತು ಕಳಿಸೋ ವ್ಯವಸ್ಥೆ ಮಾಡಬೇಕಾಗುತ್ತೆ. ಚಾರ್ಜಸ್ ಗೌರ್ಮೆಂಟ್ ಡಿಸೈಡ್ ಮಾಡಿ ಚಾರ್ಜಸ್ ಮಾಡಬೇಕು. ಬಂದರೆ ಅಡ್ಮಿಟ್ ಮಾಡ್ಕೊಂತೀರೋ ಅಥವಾ ರೆಫರ್ ಮಾಡಬೇಕು? ಡೈರೆಕ್ಟ್ ಬಂದರೂ ಮಾಡ್ತೀವಿ ಸರ್. ಕೋವಿಡ್ ಪಾಸಿಟಿವ್ ಇತ್ತಂದ್ರೆ, ಯಾಕಂದ್ರೆ ನಾನ್ ಕೋವಿಡ್ ಪೇಷಂಟ್ ನ ಅಲ್ಲಿ ಬರೋದಿಲ್ಲ ಸರ್. ಒಂದು ಕೋವಿಡ್ ಡೆಸಿಗ್ನೇಟೆಡ್ ಹಾಸ್ಪಿಟಲ್ ಅಂತ ನಾವು ಮಾಡಿದ್ಮೇಲೆ ನ್ಯೂ ಫಾರ್ಚೂನ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಇರ್ಫಾನ್ ಮಾತನಾಡಿ, 109 ರೋಗಿಗಳಿಗೆ ಚಿಕಿತ್ಸೆ ಒದಗಿಸಲಾಗಿದೆ. 6 ಜನರನ್ನು ಹೆಚ್ಚಿನ ಚಿಕಿತ್ಸೆಗೆ ರಿಮ್ಸ್ಗೆ ರವಾನಿಸಲಾಗಿದೆ. 82 ಜನರು ಗುಣಮುಖರಾಗಿದ್ದಾರೆ. 20 ಜನರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದರು. ಖಾಸಗಿ ಆಸ್ಪತ್ರೆಗಳಿಗೆ ನೇರವಾಗಿ ಬಂದರೂ ಚಿಕಿತ್ಸೆ ನೀಡಲಾಗುತ್ತದೆ. ಆದರೆ ಕೋವಿಡ್ ಪಾಸಿಟಿವ್ ಖಚಿತ ವರದಿ ಬಾರದೆ ಚಿಕಿತ್ಸೆ ನೀಡಿದರೆ ಮತ್ತಷ್ಟು ಜನರಿಗೆ ಹರಡುವ ಸಾಧ್ಯತೆಗಳಿರುತ್ತವೆ ಎಂದರು. ಪಾಸಿಟಿವ್ ಅಂತ ನಾವು ಅನ್ಕೊಂಡಿರ್ತೀವಿ, ನೆಗೆಟಿವ್ ಬಂತಂತ ಅನ್ಕೊಳ್ಳಿ, ಅವಾಗ ಏನು ಮಾಡೋದು? ಅವರು ನಮ್ಮ ಮೇಲೆ ಅಲಿಗೇಷನ್ ಆಗ್ತಾರೆ. SOP ಏನಿದೆ? SOP ಏನು ಗೈಡ್ಲೈನ್ಸ್ ಇದೆ ಸರ್? SOP ನಿಮ್ಗೆ ನಮ್ಗೆ ಗೊತ್ತಾಗುತ್ತೆ ಸರ್. ಮಂದಿಗೆ ಹೇಳಿ ಅಂಡರ್ಸ್ಟ್ಯಾಂಡ್ ಮಾಡಿಸೋದು ಭಾಳ ಕಷ್ಟ ಅದ ಸರ್. ರಿಪೋರ್ಟ್ ನೆಗೆಟಿವ್ ನೀವು ಅದಕ್ಕೆ ಅಡ್ಮಿಟ್ ಮಾಡಿದ್ರೆ ಕೇಳ್ತೀವಿ. ನೆಕ್ಸ್ಟ್ ರಿಪೋರ್ಟ್ ನೆಗೆಟಿವ್ ಇತ್ತು, ಕೋವಿಡ್ ಹಾಸ್ಪಿಟಲ್ ನಾವು ಅಡ್ಮಿಟ್ ಮಾಡಿ ಇಲ್ಲ ಪೇಷಂಟಿಗೆ ಪಾಸಿಟಿವ್ ತಂದು ಕೊಟ್ಟಂಗ ಅವರಿಗೂ ವ್ಯವಸ್ಥೆನೂ ಅದ ಸರ್. ಸಪ್ರೇಟ್ ಕೋವಿಡ್ ಸಸ್ಪೆಕ್ಟೆಡ್ ವಾರ್ಡ್ ನವೋದಯದಾಗ ಇದೆ ಸರ್, ಇದೆ ಸರ್. ಅಲ್ಲಿ ಹೋಗಿ ಅವ್ರು ಸಸ್ಪೆಕ್ಟೆಡ್ ಕೋವಿಡ್ ಸರ್ ಅಲ್ಲಿ ಇಟ್ಕೊಂಡು ಅಲ್ಲಿ ಪಾಸಿಟಿವ್ ಇದ್ರೆ ಮತ್ತೆ ಬರ್ಬೋದು ಸರ್. ನಾವೆಲ್ಲ ಅಡ್ಮಿಟ್ ಮಾಡ್ತೀವಿ. ಏನಾಗಿದೆ ಸುಮಾರು ಅದ್ರಾಗ ಅರೌಂಡ್ 6 ಪೇಷಂಟ್ ರೆಫರ್ ಆಗಿದೆ ಹೈಯರ್ ಸಿಟಿಗೆ. ಇಬ್ಬರಿಗೆ ನಾವು ನಮ್ಮ ಕಡೆಯಿಂದ ಕಳಿಸಿ 4 ಮಂದಿ ಅವ್ರ ಕಡೆಯಿಂದ ನಾವು ಬೇರೆ ಕಡೆ ಹೋಗ್ತೀವಿ ಅಂತ ಹೋಗಿದ್ದಾರೆ. ಅದು ಬಿಟ್ಟರೆ 82 ಪೇಷಂಟ್ ಡಿಸ್ಚಾರ್ಜ್ ಆಗಿದ್ದಾರೆ. ಇವಾಗವರೆಗೆ ಸದ್ಯಕ್ಕೆ 21 ಪೇಷಂಟ್ಸ್ ಇದ್ದಾರೆ ನಮ್ಮ ಹಾಸ್ಪಿಟಲ್. ಡೆತ್ಸ್ ಒಂದು ಆಗಿಲ್ಲ, ಒಂದು ಯಾವುದೂ ಡೆತ್ ಆಗಿಲ್ಲ. ನಾನು 2 ಪ್ರಶ್ನೆಗಳು, ಒಂದು ಆಯಾಸ ಇದೆಯಾ, ಜ್ವರ ಬರ್ತದೆ ಅಥವಾ ಬೇರೆ ಏನಾದ್ರು ಆಯಾಸ ಇದ್ರಿಗಿನ ನಿಮ್ಗೆ ರಿಮ್ಸಿಗೆ ಶಿಫ್ಟ್ ಮಾಡ್ತಾರೆ. ವೈ ವಾಂಟ್ ಕಮ್ ಸರ್ ಪ್ರೈವೇಟಿಗೆ ಬಂದು ರೊಕ್ಕ ಖರ್ಚು ಮಾಡ್ತೀವಿ. ಆಮೇಲೆ ಇದು ಸಿಂಪ್ಟಮೆಟಿಕ್ ಆ್ಯಂಡ್ ಮೈಲ್ಡ್ ಸಿಂಪ್ಟಮ್ಸ್ಗೆ ಆಸ್ಪತ್ರೆ ಅವಶ್ಯಕತೆ ಇಲ್ಲ. ಆದರೂ ನಿಮ್ಮ ಮನೆಯೊಳಗೆ ಬೇರೆಯವ್ರಿಗೆ ಹಚ್ಚಬಾರ್ದು ಅಂತೇಳಿ ನಿಮ್ಮ ಸೆಂಟರ್ನಾಗ ಇಟ್ಟಾರೆ ಅಷ್ಟೇ. ಏನು ಅಲ್ಲಿಗೂ ಯಾರು ಅಲ್ಲಿ ನಾವು ಮನೆಯೊಳಗೆ ಸಪ್ರೇಟ್ ಇರ್ತೀವಿ ಬರೆದು ಕಳಿಸ್ತಾರೆ. ಏನಿದು ಜನಗಳ ಸಹಕಾರ ಬೇಕು. ಏನು ನೀವು ಡಾಕ್ಟ್ರು ಸಹಕಾರ, ದವಾಖಾನೆ ಸಹಕಾರ ಇಲ್ಲ, ಜನಗಳ ಸಹಕಾರ ಭಾಳ ಮುಖ್ಯ. ನೀವು PSC ಲೆವೆಲ್ ಒಳಗೆ ಆಶಾ ಕಾರ್ಯಕರ್ತರು ಎಲ್ಲರೂ ಅವ್ರನ್ನ ಅಲ್ಲಿ ಸಮುದಾಯದ ಭವನ ಅದಾವೆ, ಅಲ್ಲಿ ಅಡ್ಮಿಟ್ ಮಾಡಿದರೆ ಮನೆಯಿಂದ ಊಟ ಕೊಡಬೇಕು. ಇದು ಜನಗಳಿಗೆ ಅವೇರ್ನೆಸ್ ಬೇಕು. ಈಗ ಒಂದು ಊರಾಗ ಯಾವ್ದಾರ ಪಾಸಿಟಿವ್ ಆದರೆ ಅವರು ಔಟ್ಕಾಸ್ಟ್ ಅವರೇ ಮಾಡ್ತಾರೆ. ಲೆಟ್ಸ್ ಶುಡ್ ಗೋ.
ಇನ್ನು ನಮ್ಮ ಮನೆಯೊಳಗೆ ನಾವೇ ಔಟ್ ಕೇಸ್ ಮಾಡಿದ್ರೆ ಮತ್ತೆ ಸರ್ಕಾರ ಏನು ಮಾಡೋಕ್ಕೆ ಸಾಧ್ಯ? ವೈದ್ಯರಿಗೆ ಮಾಡೋಕ್ಕೆ ಸಾಧ್ಯ. ಅದು ಹೋಗ್ಬೇಕು. ಇದು ಒಬ್ಬರಿಂದ ಒಬ್ಬರಿಗೆ ಆಗ್ತದೆ. ಮನೆಯೊಳಗೆ ವಯಸ್ಸಾದವರಿದ್ರೆ ಕನ್ಸಿಡರ್ ಮಾಡಬೇಕು. 30 ವರ್ಷ ಒಳಗಡೆ ಪಟ್ಟಿಗೆ ಯೂಸಲಿ 99.9 100% ಅಂತ ಹೇಳ್ಬೋದು. 100% ಏನಾಗಬಹುದು. ಕೋವಿಡ್-19 ಕೊರೋನಾ ರೋಗಗಳಿಗೆ ಚಿಕಿತ್ಸೆ ನೀಡಲು ಪ್ರಾರಂಭಿಸಲಾಗಿದೆ. ಈ ನಿರ್ಧಾರವನ್ನು ತೆಗೆದುಕೊಳ್ಳಲು ಮುಖ್ಯ ಉದ್ದೇಶ ವೈದ್ಯರು, ಆರೋಗ್ಯ ಕಾರ್ಯಕರ್ತರು ಮತ್ತು ರಾಯಚೂರು ನಾಗರಿಕರಿಗೆ ಅನುಕೂಲವಾಗಲೆಂದು ಪ್ರಾರಂಭಿಸಿದೆ ಮತ್ತು ಇಲ್ಲಿಯವರೆಗೆ 65 ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗಿದ್ದು, ಇದರಲ್ಲಿ 2 ಹೆಚ್ಚಿನ ಚಿಕಿತ್ಸೆಗೆ ಹೈಯರ್ ಸೆಂಟರ್ಗೆ ಹೋಗಿರುತ್ತಾರೆ. ಉಳಿದವರು ಗುಣಮುಖರಾಗಿರುತ್ತಾರೆ. ಜನರ ಉತ್ತಮ ಸ್ಪಂದನೆ ದೊರೆಯುತ್ತಿದೆ. ಈಗ ಎಷ್ಟು ದಿನ? 12 ಆಮೇಲೆ ಡೈಲಿ ಡಿಸ್ಇನ್ಫೆಕ್ಷನ್ ಮಾಡ್ತಾರೆ. ಪ್ರತಿಯೊಂದು ಮಾರ್ನಿಂಗ್ ಈವ್ನಿಂಗ್ ಆಯಿತು ಹೈಡ್ರೋಕ್ಲೋರೈಡ್ ಸೊಲ್ಯೂಷನ್ ವಾಶ್ ಮಾಡ್ತಾರೆ. ಆಮೇಲೆ ಇವರು ಅಟೆಂಡ್ ಮಾಡುವಂಥ ಡಾಕ್ಟರ್ಸು, ಸ್ಟಾಫ್ ನರ್ಸು ಅವರೆಲ್ಲ PPE ತಗೊಂಡು ಹೋಗ್ತಾರೆ ಸರ್. ಪೇಷಂಟಿಗೂ ಮಾಸ್ಕ್ ಕೊಟ್ಟಿರ್ತಾರೆ. ಸೊ ದಟ್ ಈಗ ಇಬ್ಬರು ಮಾಸ್ಕ್ ಹಾಕೊಂಡ್ರೆ, ಪೇಷಂಟು ಮತ್ತು ಡಾಕ್ಟರ್ ಮಾಸ್ಕ್ ಹಾಕೊಂಡ್ರೆ 95% ಚಾನ್ಸ್ ಆಫ್ ಇನ್ಫೆಕ್ಷನ್ ಇಸ್ ರೆಡ್ಯೂಸ್. ಇಬ್ಬರು ಮಾಸ್ಕ್ ಹಾಕೊಂಡ್ರೆ, ಸರಿಯಾದ ರೀತಿಯಿಂದ ಮಾಸ್ಕ್ ಹಾಕೊಂಡ್ರೆ ಇನ್ಫೆಕ್ಟೆಡ್ ಪೇಷಂಟ್ ನೀವು 3 ಫೀಟಿಂದ ಮನೆ ಕಡೆ ಬಂದ್ರು 95% ಚಾನ್ಸ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಅದನ್ನ ಇಂಪಾರ್ಟೆಂಟ್ ಸರ್. ಈ ಸಂದರ್ಭದಲ್ಲಿ IMA ಕಾರ್ಯದರ್ಶಿ ಅನಿರುದ್ಧ್ ಕುಲಕರ್ಣಿ, ಡಾಕ್ಟರ್ ರಾಮಕೃಷ್ಣ, ಡಾಕ್ಟರ್ ಇರ್ಫಾನ್, ಡಾಕ್ಟರ್ ಅಮರ್ಜಿತ್ ಪಾಟೀಲ್ ಉಪಸ್ಥಿತರಿದ್ದರು. ಸೆಪ್ಟೆಂಬರ್ 17ರಂದು ಕಲ್ಯಾಣಕರ ವಿಮೋಚನಾ ದಿನಾಚರಣೆಯನ್ನು ಕೋವಿಡ್-19 ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ಎಲ್ಲ ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನಾಚರಣೆಯನ್ನು ಕೋವಿಡ್-19 ಸಾಂಕ್ರಾಮಿಕ ರೋಗ ಹಿನ್ನೆಲೆಯಲ್ಲಿ ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ಎಲ್ಲ ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಅವರು ಇಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನಾಚರಣೆ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅವರು ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನಾಚರಣೆಯನ್ನು ನಗರದ ಜಿಲ್ಲಾ ಪೊಲೀಸ್ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಲಾಗುತ್ತದೆ. ಸಚಿವರಿಂದ ಧ್ವಜವಂದನೆ ಸ್ವೀಕರಿಸಲಿದ್ದಾರೆ. ಪಥಸಂಚಲನ ಮಾಡಲು ಪೊಲೀಸರು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕೆಂದರು. ಉಪಮುಖ್ಯಮಂತ್ರಿ, ಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಅವರು ಧ್ವಜಾರೋಹಣ ನೆರವೇರಿಸುವರು. ಜಿಲ್ಲಾ ಕ್ರೀಡಾಂಗಣದಲ್ಲಿ ಸ್ವಚ್ಛತೆ ಕೈಗೊಳ್ಳಬೇಕು. ನಗರಸಭೆಯವರು ಜಿಲ್ಲಾ ಪೊಲೀಸ್ ಪರೇಡ್ ಮೈದಾನದಲ್ಲಿ ಗಣ್ಯರ ಆಸನರಾಗಲು ಕುರ್ಚಿ ಸೇರಿದಂತೆ ಎಲ್ಲಾ ವ್ಯವಸ್ಥೆ ಮಾಡಬೇಕೆಂದರು. ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ನಾನು ಪೂರ್ವಭಾವಿಯಾಗಿ ನಾನು ಸಭೆಯನ್ನು ಮಾಡ್ತೀನಿ. ಈ ಸಭೆಯ ನಂತರ ಮತ್ತೊಂದು ಸರಿ ಸಭೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ತಗೋತಾರೆ. ಅದು ಸೋಮವಾರ ದಿವಸ ಮತ್ತೊಂದು ಸರಿ ಸಭೆ ತಗೋತಾರೆ. ಅದಕ್ಕೋಸ್ಕರ ಮೊದಲನೇದಾಗಿ ನಾವು ಯಾರ್ಯಾರಿಗೆ ಏನೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ನಾವು ವರ್ಕನ್ಸ್ಗೇನು ಹಾಕ್ತೀವಿ. ಮೊದಲನೇದಾಗಿ ನಾವೇನು ರಾಷ್ಟ್ರಧ್ವಜ ಸ್ವಾತಂತ್ರ್ಯ ದಿನಾಚರಣೆ ಏನು ಮಾಡಿದ್ದೀವಲ್ಲ ಅದೇ ಪ್ರೋಗ್ರಾಮ್ ಥರನೇ ಇದು ಪ್ರೋಗ್ರಾಮ್ ಪ್ರಕಾರ ಆಗುತ್ತೆ. ಧ್ವಜ ಏನದು ರಾಷ್ಟ್ರಧ್ವಜನೇ ನಾವು ಮಾಡ್ತೀವಿ, ಬೇರೆ ಧ್ವಜನ ಮಾಡೋಕ್ಕೆ ಬರೋದಿಲ್ಲ ನಮಗೆ. ಹೀಗಾಗಿ ಬೆಳಗಿನ ಸಮಯ ತಮ್ಮ ತಮ್ಮ ಕಚೇರಿಗಳಲ್ಲಿ 7:40 ಅಥವಾ 7:15 ನೀವು ತಮ್ಮ ಕಚೇರಿಗಳಲ್ಲಿ ಧ್ವಜಾರೋಹಣವನ್ನು ಮಾಡಿಕೊಳ್ಳಬೇಕು. ಮೊದಲನೇದು ವಿಷಯ. ಅದೇ ರೀತಿ ಏನು ಮಿನಿಸ್ಟ್ರ್ ಪ್ರೋಗ್ರಾಮ್ ಥರ ಏನು ಬರ್ತದಂದರೆ ಬೆಳಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ತಾಲೂಕು ಮಟ್ಟದ ಕಚೇರಿಗಳಲ್ಲಿ 7:40 ನಾವು ಧ್ವಜಾರೋಹಣ ಮಾಡ್ತೀವಿ. ಅದಾದ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಹೋಮ್ ಆಫೀಸಲ್ಲಿ ಒಂದು ಧ್ವಜಾರೋಹಣ ಆಗುತ್ತೆ 7:40 ಅದಾದ ನಂತರ ನೇರವಾಗಿ ನಾವು ತಮ್ಮ ಕಚೇರಿಗಳಲ್ಲಿ ಮಾಡ್ಕೊಂಡಾದ ನಂತರ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಸರಿಯಾಗಿ 8:15 ಧ್ವಜಾರೋಹಣ ಇಲ್ಲಾಗುತ್ತೆ ಈ ಜಿಲ್ಲಾ ಮಟ್ಟದ ಕಚೇರಿಗಳಲ್ಲಿ. ಅದರಂತೆ ಏನು ಮಾನ್ಯ ಸಚಿವರು ಏನು ಜಿಲ್ಲಾ ಉಸ್ತುವಾರಿ ಸಚಿವರೇನಿದ್ದಾರೆ ಅವರು ಸರಿಯಾಗಿ 8:40 ಏನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡ್ತಾರೆ. 8:40 ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಪುತ್ಥಳಿಗೆ ಮಾಲಾರ್ಪಣೆ ಆಗುತ್ತೆ. ಅದಾದ ನಂತರ ಉಳಿದ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ 8:50 ನಾವು ಅಸೆಂಬಲ್ ಆಗಬೇಕು. ಇಲ್ಲಿ DR ಮೈದಾನದಲ್ಲಿ ಅಸೆಂಬಲ್ ಆಗಬೇಕು. ಅದಾದ ನಂತರ ಏನು ಅಲ್ಲಿ ಸನ್ಮಾನ್ಯ ಸಚಿವರಿಂದ ಧ್ವಜಾರೋಹಣ ಆಗುತ್ತೆ. ಧ್ವಜಾರೋಹಣ ಆದ ನಂತರ ಸನ್ಮಾನ್ಯ ಸಚಿವರಿಂದ ಏನು ಧ್ವಜವಂದನೆ ಸ್ವೀಕಾರ ಆಗುತ್ತೆ. ಅದಾದ ನಂತರ ಪಥಸಂಚಲನ ಆಗುತ್ತೆ. ಅದೇ ರೀತಿ ಪಥಸಂಚಲನ ತಂಡಗಳ ವಿಸರ್ಜನೆ ಆಗುತ್ತೆ. ಅದಾದ ನಂತರ ಪತ್ರಕರ್ತರೊಂದಿಗೆ ಒಂದು ಪ್ರೆಸ್ ಮೀಟ್ ಇರ್ತದೆ. ಪ್ರೆಸ್ ಮೀಟ್ ಮತ್ತು ಅಲ್ಪೋಪಹಾರ ವ್ಯವಸ್ಥೆ ಇದೆ. ಇದು ಮಾನ್ಯ ಸಚಿವರ ಒಂದು ಪ್ರೋಗ್ರಾಮ್.
ಅದೇ ರೀತಿ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಹೆಚ್ಚುವರಿ ಕೆಲಸ ಬೀಳೋದು CMC ಕಮಿಷನರ್ ಅವರಿಗೆ ಮತ್ತು PWDಗೆ ಮತ್ತು ರಾಯಚೂರು ತಹಶೀಲ್ದಾರ್ ಅವರಿಗೆ ಹೆಚ್ಚುವರಿ ಕೆಲಸ ಆಗುತ್ತೆ. ಇದರಲ್ಲಿ ಏನು ಈವರೆಗಾದರೂ ಏನಾದರೂ SOP ಬಂದಿಲ್ಲ, ಇದ್ರ ಬಗ್ಗೆ ಯಾವ ರೀತಿ ಮಾಡಬೇಕಂತ SOP ಇನ್ನೂ ಬಂದಿಲ್ಲ. ಏನು ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನಾಚರಣೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಅಡಾಪ್ಟ್ ಮಾಡ್ಕೊಳ್ಳೋದೇನಂದ್ರಪ್ಪ, ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಪ್ರಕಾರ ನಾವು ನಡಿಬೇಕಾಗುತ್ತೆ. ಅದಕ್ಕೋಸ್ಕರ ಅಲ್ಲಿವೇನು ಅದರೊಳಗೆ ಏನಾದರೂ ಮತ್ತೆ ಡೈರೆಕ್ಷನ್ ಬಂದರೆ ಮತ್ತೊಂದು ಸಾರಿ ಮೀಟಿಂಗ್ ಕರೆಯುವಂಥ ವ್ಯವಸ್ಥೆ ಬರ್ತದೆ. ಮತ್ತು ಸರಿ ಮೀಟಿಂಗ್ ಕರೀತೀವಿ. ಮೊದಲನೇದಾಗಿ ಏನು DR ಮೈದಾನದಲ್ಲಿ ಧ್ವಜಾರೋಹಣ, ಶಾಮಿಯಾನ, ಮೈಕ್ ಸೆಟ್ಟು ಮತ್ತು ಮೊರಂ ವ್ಯವಸ್ಥೆ ಮಾಡೋದು ಪ್ರತಿ ವರ್ಷದಂತೆ ಕಾರ್ಯನಿರ್ವಾಹಕ ಅಭಿಯಂತರರು, ಲೋಕೋಪಯೋಗಿ ಮತ್ತು ಒಳನಾಡು ಬಂದರು ಇಲಾಖೆಯವರು ಮಾಡ್ಕೊಳ್ತಕ್ಕಂಥದ್ದು. ಬಂದಿದ್ದಾರೆ ಇವೆಲ್ಲ ವ್ಯವಸ್ಥೆಯನ್ನು ನೀವು ಮಾಡ್ಕೋಬೇಕು. ಮೊದಲನೇ ಅಂಶ ಇವೆಲ್ಲ ಯಾವುದೇ ಕಾರಣಕ್ಕೂ ಮೊದಲೇ 3 ದಿವಸ ಮುಂಚೆನೇ ಎಲ್ಲ ರೆಡಿ ಇಟ್ಕೋಬೇಕು. ಅದಾದ ನಂತರ ಕೊನೆ ದಿವಸ ಏನು ವ್ಯವಸ್ಥೆ ನಿಮಗೆ. ಇನ್ನು ಉಳಿದಿದ್ದಂದರೆ ಎಲ್ಲ ನಾನು ಹೇಳಿದ ಪ್ರಕಾರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ನೀವು 7 ಗಂಟೆಯಿಂದ ನಿಮ್ಮ ಮುಂದಿನ ಎಷ್ಟು ಗಂಟೆವರೆಗೆ ಬರ್ತದೆ ಅಷ್ಟು ಗಂಟೆವರೆಗೂ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮುಗಿಸ್ತಕ್ಕದ್ದು. ಎಲ್ಲ ಕಚೇರಿಗಳಲ್ಲಿ ಸೇಮ್ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಿಕೊಡ್ತಕ್ಕದ್ದು. ಇದಾದ ನಂತರ ಇನ್ನು ಪೌರಾಯುಕ್ತರು ನಗರಸಭೆ ನೀವು ಮಹಾತ್ಮ ಗಾಂಧಿ ಪುತ್ಥಳಿ ಬಳಿ ಶಾಮಿಯಾನ, ಹೂವಿನ ಹಾರಗಳನ್ನು ವ್ಯವಸ್ಥೆ ಮಾಡೋದು ಜವಾಬ್ದಾರಿ ನಿಮ್ಮದು. ಈ ಸಭೆಯಲ್ಲಿ ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ಹಾಗೂ ಆಚರಣೆ ಸಮಿತಿ ಅಧಿಕಾರಿಗಳು ಇದ್ದರು. ಪೌಷ್ಟಿಕ ಆಹಾರ ಸೇವೆಯಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರಾಮಕೃಷ್ಣ ಹೇಳಿದರು. ಪೌಷ್ಟಿಕ ಆಹಾರ ಸೇವನೆಯಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗಲಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರಾಮಕೃಷ್ಣ ಹೇಳಿದರು. ಅವರು ಇಂದು ನಗರದ IMA ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಆಯೋಜಿಸಿದ್ದ ನಿಕ್ಷಯ ಪೋಷಣ್ ಮಹಾ ಅಭಿಯಾನ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ದಿನನಿತ್ಯವೂ ಗೋಡಂಬಿ, ದ್ರಾಕ್ಷಿ, ಮಟನ್ ತಿನ್ನಬೇಕೆನಿಲ್ಲ. ಗ್ರಾಮೀಣ ಭಾಗದಲ್ಲಿ ಬೆಳೆಯುವ ಪ್ರತಿಯೊಂದು ತರಕಾರಿಗಳನ್ನು ಸೇವನೆ ಮಾಡಿದ್ದಲ್ಲಿ ಪೌಷ್ಟಿಕಾಂಶ ದೊರೆಯಲಿದೆ. ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶ ದೊರೆಯಲಿದ್ದು ದ್ವಿದಳ ಧಾನ್ಯಗಳನ್ನು ಕೂಡ ನಿತ್ಯವೂ ಸೇವನೆ ಮಾಡಬೇಕಿದೆ. ಪೌಷ್ಟಿಕ ಆಹಾರವನ್ನು ಸೇವಿಸುವ ಮೂಲಕ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದರು. ಅಥವಾ ನಾವು ಹೇಳುತ್ತಿರುವಂತ ಅಥವಾ ಈಗ ತಾನೇ ಸುರೇಂದ್ರ ಬಾಬು ಡಾಕ್ಟರ್ ಹೇಳಿರುವಂತ ಒಂದು ವಿಷಯ ಹೊಸದೇನಲ್ಲ. ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಹೇಳ್ತೀವಿ. ಒಂದೇ ನಾಣ್ಯದ 2 ಮುಖಗಳು ಅಂತ ನಾವೇನ್ ಹೇಳ್ತೀವಿ, ಆ ರೀತಿಯಾಗಿ ಇವು ಎರಡನ್ನ ನಾವು ಸಮನಾಗಿ ನೋಡಿಕೊಂಡು ಹೋಗಲೇಬೇಕಾಗ್ತದೆ. ತಮಗೆಲ್ಲ ಗೊತ್ತಿದೆ ಕ್ಷಯ ರೋಗ ಇರೋರು ಹೇಗಿರ್ತಾರೆ, ಲಕ್ಷಣಗಳು ಏನಿರ್ತವೆ, ಲಕ್ಷಣದಿಂದ ಅವರು ಕೆಮ್ಮೆ ಅವರ ದೇಹ ಸ್ಥಿತಿ ಹೇಗಿರುತ್ತೆ ಅನ್ನೋದು ತಾವೆಲ್ಲ ಒಂದು ಕ್ಷೇತ್ರ ಮಟ್ಟದಲ್ಲಿ ನೋಡಿರುವಂತಹ ಒಂದು ವಿಷಯ. ಅದರ ಜೊತೆಯಾಗಿ ನಾವು ಬರೀ ಚಿಕಿತ್ಸೆ ನೀಡೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ಚಿಕಿತ್ಸೆಯ ಜೊತೆಗೆ ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವಂತಹ ಒಂದು ಕೆಲಸವೂ ಸಹ ನಿಮ್ಮೆಲ್ಲರಿಂದ ಆಗಬೇಕು. ಆ ನಿಟ್ಟಿನಲ್ಲಿ ಈ ತರ ಪೋಷಣೆ ಅಂತ ಹೇಳಿದ್ರು ಅವರು ಡಾಕ್ಟರ್. ಪೋಷಣೆ ಅಂದ ತಕ್ಷಣ ಏನೋ ಅವರು ದಿನನಿತ್ಯ ಗೋಡಂಬಿ ತಿನ್ನಬೇಕು, ದಿನನಿತ್ಯ ದ್ರಾಕ್ಷಿನೇ ತಿನ್ಬೇಕು, ದಿನನಿತ್ಯ ಕೆಜಿ ಮಟನ್ನೇ ತಿನ್ಬೇಕು ಅಂತ ಏನಲ್ಲ. ದಿನನಿತ್ಯ ಗ್ರಾಮೀಣ ಭಾಗದಲ್ಲಿ ಬೆಳೆಯುವಂತಹ ನಾವು ನೀವುಗಳು ದಿನಾಲು ನೋಡುವಂತಹ ತರಕಾರಿಗಳೇ. ಅವನ್ನು ಉಪಯೋಗ ಮಾಡಬೇಕಾದ್ರೆ ಕೆಲವು ಮೆಥಡ್ ಇರ್ತವೆ, ಪ್ರಿಪರೇಷನ್ ಮೆಥಡ್ ಇರ್ತವೆ. ಆ ಪ್ರಕಾರ ಅವು ನಾವು ಸ್ವಲ್ಪ ನೀಟಾಗಿ ಬಂದ ತಕ್ಷಣ ಚೆನ್ನಾಗಿ ತೊಳೆದು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ಬೇಕು. ಇದು ದಿನನಿತ್ಯ ನಿಮ್ಮ ನಡುವೆ ಇರ್ತಕ್ಕಂಥ ಒಂದು ಕಾಯಿಪಲ್ಯಗಳು ಸಿಗ್ತಾವೆ. ಇದೇನು ದೊಡ್ಡ ಖರ್ಚು ಮಾಡಿ ಇದು ಕೇಳಿದ್ನಲ್ಲ ನಾನು, ಗೋಡಂಬಿ ದ್ರಾಕ್ಷಿನೇ ಬೇಕು ಅಂತ ಏನಿಲ್ಲ ಪೋಷಣೆ ಅಂತ ಅಂದಾಗ. ಜೊತೆಯಾಗಿ ಗ್ರಾಮೀಣ ಭಾಗದಲ್ಲಿ ಇವತ್ತಿನ ದಿವಸ ನಾವೆಲ್ಲರೂ ನೋಡ್ತೀವಿ, ಗೋಧಿ ಸಿಗ್ತದೆ, ಜೋಳ ಸಿಗ್ತದೆ, ಆಮೇಲೆ ಹೆಸರು ಅದ, ಅಲಸಂದಿ ಅದ, ರಾಗಿ ಅದ, ವಾಟ್ ಎವರ್ ನಾವೇನು ಇವತ್ತೇನು ನಾವು ಮಾತಾಡಿದ್ವಿ ಅಥವಾ ಈಗ ತಾನೇ ಮೊನ್ನೆ ಕ್ಷಯರೋಗ ಅಧಿಕಾರಿಗಳು ಏನ್ ಮಾತಾಡಿದ್ರು, ದಿನನಿತ್ಯ ನಾವು ಬೆಳೆಯುವಂತಹ ವಸ್ತುಗಳನ್ನೇ ಚೆನ್ನಾಗಿ ನಾವು ತಿನ್ಬೇಕು. ಅದರಲ್ಲಿ ನಮಗೆ ಬೇಕಾಗುವಂತಹ ಎಲ್ಲ ಅಂಶಗಳು, ಇವತ್ತು ಪ್ರೋಟೀನ್ ಇರ್ಬೋದು,
ಕಾರ್ಬೋಹೈಡ್ರೇಟ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಎಲ್ಲಾ ತರನಾದ ಒಂದು ತರಕಾರಿ ಅಥವಾ ಈ ಒಂದು ದ್ವಿದಳ ಧಾನ್ಯಗಳು ಅಂತ ನಾವೇನ್ ಹೇಳ್ತೀವಿ, ದಿನನಿತ್ಯ ನಮ್ಮ ಒಂದು ಜೀವನದಲ್ಲಿ ನಾವು ಉಪಯೋಗ ಮಾಡುವಂತಹ ಒಂದು ಧಾನ್ಯಗಳು ಅವೆಲ್ಲ. ಅವನ್ನೇ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಕುದಿಸಿ ಚೆನ್ನಾಗಿ ಮಾಡ್ಕೊಂಡು ತಿಂದ್ರೆ ಅದರಿಂದನೇ ನಾವು ಒಳ್ಳೆಯ ಒಂದು ಆರೋಗ್ಯವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಇದು ಮಾಡ್ಬೋದು. ಆ ನಿಟ್ಟಿನಲ್ಲಿ ಸರ್ಕಾರ ಹಿಂದೆ ಗೊತ್ತಿದೆ ನಿಮ್ಗೆ. ಪ್ರಾಸ್ತಾವಿಕವಾಗಿ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಮಾತನಾಡಿ, ಪೌಷ್ಟಿಕ ಆಹಾರ ಸೇವನೆ ಕುರಿತಂತೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಗರ್ಭಿಣಿಯರು, ಅಪೌಷ್ಟಿಕ ಮಕ್ಕಳು ಪೌಷ್ಟಿಕ ಆಹಾರ ಸೇವನೆ ಕುರಿತು ತಿಳುವಳಿಕೆ ನೀಡುವುದರ ಮೂಲಕ ಅಪೌಷ್ಟಿಕತೆ ನಿವಾರಣೆಗೆ ಎಲ್ಲರೂ ಶ್ರಮಿಸಬೇಕಿದೆ ಎಂದರು. ಮುಕ್ತರಾದರು ಅವರು ಈಗ ಆರೋಗ್ಯವಾಗಿದ್ದಾರೆ. ಅವರು ಹಾಗೂ ಮಾಧ್ಯಮ ಮಿತ್ರರೇ ಮತ್ತು ಇತರ ಸಾರ್ವಜನಿಕರೇ, ಪೋಷಣ್ ಯೋಜನೆ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ ಮಾಹೆಯಲ್ಲಿ ವಿಶೇಷವಾಗಿ ಪೌಷ್ಟಿಕ ಆಹಾರದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು. ಪೌಷ್ಟಿಕ ಆಹಾರದಿಂದ ಏನು ನಮಗೆ ಲಾಭ ಇದೆ, ಯಾವುದು ಪೌಷ್ಟಿಕ ಆಹಾರ ಅನ್ನೋದ್ರ ಬಗ್ಗೆ ನಾವು ಕೂಲಂಕಷವಾಗಿ ವಿಶೇಷವಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಂಗನವಾಡಿ ಕಾರ್ಯಕರ್ತರು ಈ ಪೋಷಣ್ ಯೋಜನೆ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಮತ್ತು ಈ ಪೋಷಣ್ ಅಂದ್ರೆ ಪೌಷ್ಟಿಕ ಆಹಾರ ಯಾವ ಮಕ್ಕಳಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಯಾವ ರೀತಿ ಕೊಟ್ಟರೆ ನಾವು ಅವರ ಬೆಳವಣಿಗೆಯನ್ನು ಹೆಚ್ಚು ಮಾಡಬಹುದು, ಅಥವಾ ಈ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರ ಅವರನ್ನು ನಾವು ಮೇಲೆತ್ತಬಹುದು. ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳು ಮತ್ತು ಗರ್ಭಿಣಿ ಸ್ತ್ರೀಯರಲ್ಲಿ ಅಪೌಷ್ಟಿಕತೆ ಜಾಸ್ತಿ ಇದ್ರೆ, ತಾಯಂದಿರಲ್ಲಿ ಅಪೌಷ್ಟಿಕತೆ ಇದ್ರೆ ಮಕ್ಕಳು ಕಡಿಮೆ ತೂಕದ ಮಕ್ಕಳು ಹುಟ್ಟುತ್ತಾರೆ. ಕಡಿಮೆ ತೂಕ ಮಕ್ಕಳು ಹುಟ್ಟುವುದರಿಂದ ಮಗುಗೆ ನಾನಾ ಕಾಯಿಲೆಗಳಾಗಲಿ, ಮಗು ಪೋಷಣ್ ಯೋಜನೆಯಿಂದ ಏನಾಗುತ್ತೆ ಕುಪೋಷಣ ಅಂತ ಹೇಳ್ತೀವಿ, ಅಂದ್ರೆ ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತೀವಿ. ಅಂತ ಮಕ್ಕಳು ತಾಯಿಯಿಂದಲೂ ಗರ್ಭಿಣಿಯಿಂದಾಗಿ ಅವರಿಗೆ ನಾವು ಸರಿಯಾದ ರೀತಿ ಪೌಷ್ಟಿಕ ಆಹಾರ ಸೇವನೆ ಬಗ್ಗೆ ನಾವು ಸರಿಯಾದ ಮಾಹಿತಿಯನ್ನು ನೀಡಬೇಕು. ಪೌಷ್ಟಿಕ ಆಹಾರ ಅಂದ್ರೆ ಏನು, ಮನೇಲೇ ಇರ್ತಕ್ಕಂಥ ವಿಶೇಷವಾಗಿ ಏನು ಸಿಗ್ತವೆ ನಮ್ಮಲ್ಲಿ, ರೊಟ್ಟಿ, ಗೋಧಿ ಅಥವಾ ರಾಗಿ ಇದೇನಿರ್ತೋ ಅದನ್ನೇ ಜಾಸ್ತಿ ತಿಂದ್ರು ಕೂಡ ಇದರಲ್ಲಿ ವಿಶೇಷವಾಗಿ ಏನು ಸಿಗ್ತದೆ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಇರ್ತದೆ. ಕಾರ್ಬೋಹೈಡ್ರೇಟ್ಸ್ ನಮಗೆ ಒಂದು ಬಲ್ಕ್ ರೀತಿಯಲ್ಲಿ ಸಿಗೋದ್ರಿಂದ ನಮಗೆ ಕ್ಯಾಲೋರೀಸ್ ಅಂತ ಹೇಳ್ತೀವಿ. ಅದಕ್ಕೆ ಬೇಕಾದ ಆಹಾರಕ್ಕೆ ಬೇಕಾದಂತ ಎಷ್ಟು ಕ್ಯಾಲೋರೀಸ್ ಬೇಕೋ ಅದರಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಈ ಕಾರ್ಬೋಹೈಡ್ರೇಟ್ಸ್ ಜೊತೆಗೆ ಬರೀ ಕಾರ್ಬೋಹೈಡ್ರೇಟ್ಸ್ ತಿನ್ನೋದ್ರ ಜೊತೆಗೆ ಪ್ರೋಟೀನ್ಸ್ ಅಂತ ಇರ್ತದೆ. ಪ್ರೋಟೀನ್ಸ್ ಯಾವುದರಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರ್ತವೆ ಅನ್ನೋದು ನಾವು ತಿಳ್ಕೋಬೇಕು. ಪ್ರೋಟೀನ್ಸ್ ದೇ ಆರ್ ಬಿಲ್ಡಿಂಗ್ ಆಫ್ ಬ್ಲಾಕ್ಸ್ ಆಫ್ ಬಾಡಿ ಅಂತ ಹೇಳ್ತೀವಿ. ಅಂದರೆ ನಮ್ಮ ಬಾಡಿ ನಾವು ಬಿಲ್ಡ್ ಮಾಡ್ತೀವಿ, ಅಂದರೆ ಒಂದು ಸರಿಯಾದ ರೀತಿಯಲ್ಲಿ ಶಕ್ತಿಯುತವಾಗಿ ಮಾಡ್ತೀವಿ. ಕಾರ್ಬೋಹೈಡ್ರೇಟ್ಸ್ ಏನಿದೆ ಜಾಸ್ತಿ ನಮಗೆ ಕ್ಯಾಲೋರೀಸ್ ಕೊಟ್ಟರೆ ಇದ್ರ ಜೊತೆಗೆ ಪ್ರೋಟೀನ್ಸ್, ಆ ಪ್ರೋಟೀನ್ಸ್ ಯಾವುದರಲ್ಲಿ ಸಿಗುತ್ತೆ ನಮಗೆ ಬೇಳೆಕಾಳುಗಳಲ್ಲಿ ಜಾಸ್ತಿ ಇರುತ್ತೆ. ಕೆಲವೊಂದರಲ್ಲಿ ನಾನ್ ವೆಜಿಟೇರಿಯನ್ ಕೂಡ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಕಾಳುಗಳು ನಾವೆಲ್ಲ ಅಡ್ವೈಸ್ ಮಾಡ್ತಾ ಇರ್ತೀವಿ. ಸೊ ತಮಗೆಲ್ಲ ಗೊತ್ತಿದೆ, ನಮ್ಮ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಯ ಅಂಗನವಾಡಿ ಕಾರ್ಯಕರ್ತರೇ ಬೇಳೆಕಾಳುಗಳು ಎಷ್ಟು ಕೊಡಬೇಕು, ಗರ್ಭಿಣಿ ಸ್ತ್ರೀಯರಿಗೆ ಎಷ್ಟು ಕೊಡಬೇಕು, ಮಕ್ಕಳಿಗೆ ಎಷ್ಟು ಕೊಡಬೇಕು. ಅದರ ಜೊತೆಗೆ ಈಗ ಇತ್ತೀಚೆಗೆ ಅಪೌಷ್ಟಿಕತೆ ಒಂದು ಕಡಿಮೆ ಮಾಡಬೇಕಂತ ಎಲ್ಲರಿಗೂ ಮೊಟ್ಟೆಯನ್ನು ಕೂಡ ಕೊಡ್ತಾ ಇದೆ. ಸೊ ಇದು ಕೂಡ ಹೆಚ್ಚಿನ ಒಂದು ಪ್ರೋಟೀನ್ ಉಳ್ಳಂಥ ಆಹಾರ. ಈ ಪ್ರೋಟೀನ್ಸ್ ಜೊತೆಗೆ ಮತ್ತೇನು ಒಂದು ಸೂಕ್ಷ್ಮವಾದಂಥ ಕಡಿಮೆ ಪ್ರಮಾಣದಲ್ಲಿ ದೊರಕತಕ್ಕಂಥ ವಿಟಮಿನ್ಸ್ ಅಂತ ಇರ್ತದೆ. ಆ ವಿಟಮಿನ್ಸ್ ಕೂಡ ಭಾಳಷ್ಟು ಒಂದು ನಮ್ಮ ಶರೀರದಲ್ಲಿರ್ತಕ್ಕಂಥ ಜೀವಿಗಳಿಗೆ ಅಥವಾ ಏನಂತಾರ ಸೆಲ್ಗಳಿಗೆ ಅವು ಮುಖ್ಯವಾಗಿ ಬೇಕಾಗುತ್ತೆ. ಕೆಲವು ಕಡಿಮೆ ಪ್ರಮಾಣದಲ್ಲಿ ಸಿಗ್ತವೆ. ವಿಶೇಷವಾಗಿ ಅವು
ವೇದಿಕೆ ಮೇಲೆ ಜಿಲ್ಲಾ ಮಲೇರಿಯಾ ಅಧಿಕಾರಿ ಡಾಕ್ಟರ್ ಗಣೇಶ್, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನಾಗರಾಜ್, ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಲಕ್ಷ್ಮೀಬಾಯಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಶಾಕೀರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ಮೋಹಿನ್ ಪಾಷಾ ಸ್ವಾಗತಿಸಿದರು. ಅಮರೇಶ್ ಕುಮಾರ್ ವಂದಿಸಿದರು. ಈಗ ಜಾಹೀರಾತು. ಕಲಿಯಲು 100 ಕೋರ್ಸ್, ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್, ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಕಳೆದ 14 ವರ್ಷಗಳಿಂದ ನೂರಾರು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಗೆ ಆಯ್ಕೆಯಾಗಿದ್ದಾರೆ. ಸರ್ಕಾರಿ ನೌಕರಿಗೆ ಆಯ್ಕೆಯಾದ ನಮ್ಮ ಹೆಮ್ಮೆಯ 100 ವಿದ್ಯಾರ್ಥಿಗಳು. ಆರೋಗ್ಯ ರಕ್ಷಣೆಗಾಗಿ ಸರ್ಕಾರಿ ಸೇವೆಗೆ ಆಯ್ಕೆಯಾದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್ 100ಕ್ಕೆ 100ರಷ್ಟು ಜಾಬ್ ಗ್ಯಾರಂಟಿ ಕೋರ್ಸ್ಗಳು. DMLT ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, DHI ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, DOTT ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, DDT ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, DMIT ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಸಿಟಿ ಸ್ಕ್ಯಾನ್, MRI, ಎಕ್ಸ್-ರೇ, USG, DXA, ಸ್ಕ್ಯಾನ್ ಎಕ್ಸೆಟ್ರಾ. SSLC PUC ಪಾಸಾದ OBC, SC, ST ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಪ್ರವೇಶ ಪಡೆಯಲು ಸುವರ್ಣ ಅವಕಾಶ. ಕೋರ್ಸ್ ಮುಗಿದ ನಂತರ ತಕ್ಷಣ ಉದ್ಯೋಗ ದೊರೆಯುತ್ತದೆ. ಕೋರ್ಸ್ಗಳು DMLT ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್, DOTT ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್, DMXT ಡಿಪ್ಲೊಮಾ ಇನ್ ಎಕ್ಸ್-ರೇ ಟೆಕ್ನಿಷಿಯನ್ ಕೋರ್ಸಸ್, DHI ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, DMRT ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪ್ಟಮಾಲಜಿ ಟೆಕ್ನಿಷಿಯನ್, DOT ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ. GNM ಮತ್ತು BSc ನರ್ಸಿಂಗ್ ಕೋರ್ಸ್ಗಳಿಗೆ 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಮೊಬೈಲ್ 9945311704. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCom ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು BA ಮತ್ತು BCom. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕ ವೃಂದ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿ ಹಾಗೂ ಗ್ರಂಥಾಲಯ ಸೌಲಭ್ಯ. ವಿಶೇಷ ಸೂಚನೆ: PUC ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ದ್ವಿತೀಯ ವರ್ಷ PUCಯಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್ ಕನ್ನಡ ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲಾದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ: ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 9986453546, 8660336100. ಹಲವು ವರ್ಷಗಳಿಂದ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಇಂಡಿಯನ್ ಗೋಲ್ಡ್ ಕಂಪನಿ. ನಮ್ಮಲ್ಲಿ ಯಾವುದೇ ರೀತಿಯ ಚಿನ್ನದ ಆಭರಣಗಳನ್ನು ಆನ್ಲೈನ್ ಬೆಲೆಯಲ್ಲಿ ಕೊಂಡುಕೊಳ್ಳುತ್ತೇವೆ ಮತ್ತು ತಮ್ಮ ಆಭರಣಗಳನ್ನು ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟಿದ್ದಲ್ಲಿ ಆ ಆಭರಣಗಳನ್ನು ಬಿಡಿಸಿ ಕೊಂಡುಕೊಳ್ಳುತ್ತೇವೆ. ಇಂದೇ ಸಂಪರ್ಕಿಸಿ. ಇಂಡಿಯನ್ ಗೋಲ್ಡ್ ಕಂಪನಿ, ಸರಾಫ್ ಬಜಾರ್, ನೇತಾಜಿ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9242830580. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures,
For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ನಮ್ಮ ಕಾಲೇಜಿನ ಕೀರ್ತಿ ತಂದ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಎಸ್ಎಸ್ಎಲ್ಸಿ ಫಸ್ಟ್ ಬ್ಯಾಚ್ 100% ರಿಸಲ್ಟ್. Congratulations to our brilliant students. Admissions are open for 8th, 9th, 10th classes. Shri Gnana Ganga Pre-Primary, Primary and High School. English Medium. Admissions are open. No fashion, no donation. We believe only in quality education. Faculty, syllabus and activity-based education. Computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು ಆರಾಧಿಸು ಜ್ಞಾನ ಗಂಗೆಯು. ವಿಸಿಟ್ ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, NGO ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. Sri Krishna Academy PU College. Only success, nothing else. Our own customized web-based online education app for streamlining learning. COVID-19 infections combat ready campus. Admissions open for 2020-21. Courses offered: PUC Science, PCMB, PCMCS, PUC Commerce, EBAS, EBACS. Repeated long-term courses for NEET, IIT, PCMB. ಕಾಲೇಜಿನ ಚಟುವಟಿಕೆಗಳ ವಿವರ. ವಿದ್ಯಾರ್ಥಿಗಳಿಗೆ ನುರಿತ ಉಪನ್ಯಾಸಕರಿಂದ ಬೋಧನೆ. ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ರೂಪಿಸಿಕೊಳ್ಳಲು ಕ್ಲಾಸ್ನಲ್ಲಿ ಸೆಮಿನಾರ್ ನಡೆಸಲಾಗುವುದು. ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಬೋಧನೆ ಜೊತೆಗೆ NEET, IIT ತರಬೇತಿ ನೀಡಲಾಗುತ್ತದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವುದೇ ಶ್ರೀ ಕೃಷ್ಣ ಅಕಾಡೆಮಿಯ ಮುಖ್ಯ ಉದ್ದೇಶವಾಗಿದೆ. ಅನುಭವವುಳ್ಳ ಉಪನ್ಯಾಸಕರ ವೃಂದ. ಕಾಲೇಜಿನ ಕ್ಯಾಂಪಸ್ನಲ್ಲಿ ಪ್ರಶಾಂತವಾದ ವಾತಾವರಣ, ವಿಶಾಲವಾದ ತರಗತಿ ಕೊಠಡಿಗಳು. ವಿಸಿಟ್ ಶ್ರೀ ಕೃಷ್ಣ ಅಕಾಡೆಮಿ PU ಕಾಲೇಜ್, ಏಕ್ಲಾಸ್ಪುರ್ ರೋಡ್, ಬಸವೇಶ್ವರ ನಗರ್, ರಾಯಚೂರು. ಮೊಬೈಲ್ 9632114292. Sri Krishna Academy PU College. Only success, nothing else. Our own customized web-based online education app for streamlining learning. COVID-19 infections combat ready campus. Admissions open for 2020-21. Courses offered: PUC Science, PCMB, PCMCS, PUC Commerce, EBAS, EBACS. Repeated long-term courses for NEET, IIT, PCMB. ಕಾಲೇಜಿನ ಚಟುವಟಿಕೆಗಳ ವಿವರ. ವಿದ್ಯಾರ್ಥಿಗಳಿಗೆ ನುರಿತ ಉಪನ್ಯಾಸಕರಿಂದ ಬೋಧನೆ. ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ರೂಪಿಸಿಕೊಳ್ಳಲು ಕ್ಲಾಸ್ನಲ್ಲಿ ಸೆಮಿನಾರ್ ನಡೆಸಲಾಗುವುದು. ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಬೋಧನೆ ಜೊತೆಗೆ NEET, IIT ತರಬೇತಿ ನೀಡಲಾಗುತ್ತದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವುದೇ ಶ್ರೀ ಕೃಷ್ಣ ಅಕಾಡೆಮಿಯ ಮುಖ್ಯ ಉದ್ದೇಶವಾಗಿದೆ. ಅನುಭವವುಳ್ಳ ಉಪನ್ಯಾಸಕರ ವೃಂದ. ಕಾಲೇಜಿನ ಕ್ಯಾಂಪಸ್ನಲ್ಲಿ ಪ್ರಶಾಂತವಾದ ವಾತಾವರಣ, ವಿಶಾಲವಾದ ತರಗತಿ ಕೊಠಡಿಗಳು. ವಿಸಿಟ್ ಶ್ರೀ ಕೃಷ್ಣ ಅಕಾಡೆಮಿ PU ಕಾಲೇಜ್, ಏಕ್ಲಾಸ್ಪುರ್ ರೋಡ್, ಬಸವೇಶ್ವರ ನಗರ್, ರಾಯಚೂರು. ಮೊಬೈಲ್ 9632114292. ಮತ್ತೊಮ್ಮೆ ಇಂಟರ್ನೆಟ್ ವಾರ್ತೆಗಳಿಗೆ ಸ್ವಾಗತ. ಸಿನ್ನೂರು ಪಟ್ಟಣ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯಲ್ಲಿ ಕಪ್ಪು ಪಟ್ಟಿ ಧರಿಸಿ ಶಿಕ್ಷಕ ದಿನಾಚರಣೆ ಆಚರಣೆ ಮಾಡಲಾಯಿತು. ಸಿಂಧನೂರು ಪಟ್ಟಣದ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯಲ್ಲಿ ಕಪ್ಪು ಪಟ್ಟಿ ಧರಿಸಿ ಶಿಕ್ಷಕರ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆ ಆಡಳಿತಾಧಿಕಾರಿ ವೈ ನರೇಂದ್ರನಾಥ್ ಮಾತನಾಡಿ, ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಕಳೆದ ಏಪ್ರಿಲ್ ತಿಂಗಳಿನಿಂದ ಇಲ್ಲಿಯವರೆಗೆ ತಿಂಗಳಿಗೆ ಕನಿಷ್ಠ 5,000 ಸಹಾಯಧನ ನೀಡುವ ಮೂಲಕ ರಾಜ್ಯ ಸರ್ಕಾರ ಮಾನವೀಯತೆ ಮೆರೆಯಬೇಕು ಎಂದರು. ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಾಕುವ ಕಾರ್ಯ ಮಾಡುತ್ತಿದೆ. ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ವಠಾರ ಬೋಧನೆ ಪ್ರಾರಂಭ ಮಾಡಿದ್ದು, ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ಮಕ್ಕಳನ್ನು ಅತಂತ್ರ ಸ್ಥಿತಿಯಲ್ಲಿ ಇಟ್ಟಿರುವ ಉದ್ದೇಶವಾದರೂ ಏನು ಎಂದು ಪ್ರಶ್ನಿಸಿದರು. ಸರ್ಕಾರಿ ಶಾಲೆಗಳು
ತೆಗೆದುಕೊಳ್ಳುತ್ತಿರುವ ಮುಂಜಾಗ್ರತಾ ಕ್ರಮಗಳನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ತೆಗೆದುಕೊಳ್ಳುವುದಿಲ್ಲವೋ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉಪಾಧ್ಯಾಯರಿಗೆ ಸರ್ಕಾರ ವೇತನ ನೀಡುತ್ತಿರುವ ಕಾರಣ ಅವರ ಕಡೆಯಿಂದ ಕೆಲಸ ಪಡೆಯಬೇಕು ಎನ್ನುವ ಹಠಮಾರಿ ಉದ್ದೇಶವೇ ಎಂಬುದು ತಿಳಿಯದಾಗಿದೆ ಎಂದರು. ಸರ್ಕಾರಿ ಶಾಲೆಗಳಲ್ಲಿ ಒಟ್ಟಾರೆ ಬೋಧನೆ ಕೋವಿಡ್ ನಿಬಂಧನೆಗಳಿಗೆ ವಿರುದ್ಧವಾಗಿರುವುದಿಲ್ಲ ಎನ್ನುವುದಾದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕೂಡ ಇದೇ ತರಹ ಅವಕಾಶ ಸರ್ಕಾರ ನೀಡಿದಲ್ಲಿ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕೂಡ ಅನುಕೂಲವಾಗುತ್ತದೆ ಎನ್ನುವುದನ್ನು ಸರ್ಕಾರ ಪರಿಗಣಿಸಬೇಕಿತ್ತು ಎಂದರು. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ವರ್ಗದಲ್ಲಿ 50% ಜನರಿಗೆ ಮಾತ್ರ ಆಯಾ ವಿದ್ಯಾಸಂಸ್ಥೆಗಳು ಕಷ್ಟದಿಂದಲೇ ಸಾಧ್ಯವಾದಷ್ಟು ಸಂಬಳವನ್ನು ನೀಡುತ್ತಿವೆ. ಸರ್ಕಾರ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಈ ಗುರುವಂದನಾ ಕಾರ್ಯಕ್ರಮವನ್ನು ಈ ರೀತಿ ಕಪ್ಪು ಪಟ್ಟಿ ಧರಿಸಿ ಆಚರಿಸುತ್ತೇವೆ ಎಂದು ನಾನೆಂದೂ ಕೂಡ ಅಂದುಕೊಂಡಿರಲಿಲ್ಲ. ಆದರೆ ಇವತ್ತಿನ ಒಂದು ಈ ಕ್ಲಿಷ್ಟ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ಕಪ್ಪು ಪಟ್ಟಿ ಧರಿಸಿ ಸರ್ಕಾರದ ಒಂದು ದ್ವಂದ್ವ ನೀತಿಗಳಿಗೆ ನಮ್ಮ ಅಸಮ್ಮತಿಯನ್ನು ತೋರಿಸುತ್ತಿದ್ದೇವೆ. ಖಾಸಗಿ ಶಿಕ್ಷಣ ಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಉಪನ್ಯಾಸಕರು ಮತ್ತು ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು ಕಳೆದ 6 ತಿಂಗಳುಗಳಿಂದ ಶಾಲಾ ಕಾಲೇಜುಗಳು ಬಂದಾಗಿರುವುದರಿಂದ ತೀವ್ರ ಸಂಕಷ್ಟ ಸ್ಥಿತಿಗೆ ಅವರು ದೂಡಲ್ಪಟ್ಟಿದ್ದಾರೆ. ಆಯಾ ಸಂಸ್ಥೆಗಳು ತಕ್ಕ ಮಟ್ಟಿಗೆ ಸಹಾಯಹಸ್ತ ನೀಡಿದರೂ ಕೂಡ ಇವತ್ತು ಸರ್ಕಾರ ಧಾವಿಸಿ ಬರಬೇಕಾಗಿದೆ ಶಿಕ್ಷಕರು ಮತ್ತು ಉಪನ್ಯಾಸಕರ ಒಂದು ನೆರವಿಗೆ. ಆ ಕಾರಣವಾಗಿ ಹಲವಾರು ಸಲ ನಾವು ಮನವಿ ಮಾಡಿಕೊಂಡರೂ ಈ ಸರ್ಕಾರ ಮತ್ತು ಶಿಕ್ಷಣ ಸಚಿವರು ನಿರ್ಲಕ್ಷ್ಯತೆ ಧೋರಣೆಯ ಒಂದು ಅನುಸರಿಸಿದ್ದರಿಂದ ಅವರ ಒಂದು ಆ ನಿರ್ಲಕ್ಷ್ಯ ಧೋರಣೆಗೆ ವ್ಯತಿರಿಕ್ತವಾಗಿ ನಮ್ಮ ಈ ಅಸಮ್ಮತಿಯನ್ನು ಈ ರೀತಿ ಕಪ್ಪು ಪಟ್ಟಿ ಧರಿಸಿ ನಾವು ಇವತ್ತು ವ್ಯಕ್ತಪಡಿಸುತ್ತಿದ್ದೇವೆ. ಕಾರಣ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಶಿಕ್ಷಕ ವೃಂದದ ಒಂದು ಕೈ ಬಲಪಡಿಸಬೇಕು, ಅವರಿಗೆ ಸಹಾಯಹಸ್ತ ನೀಡಬೇಕೆಂದು ಈ ಸಂದರ್ಭದಲ್ಲಿ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಮಣಿಕುಮಾರಿ, ಶಿಕ್ಷಕರಾದ ಶಿವಾನಂದ್, ಅಂಬರೀಶ್, ತಿರುಪತಿರಾವ್, ಭಾರತಿ, ಲಕ್ಷ್ಮಿ, ಹುಸೇನ್ ಬಾಷಾ ಸೇರಿದಂತೆ ಸಂಸ್ಥೆಯ ಸಿಬ್ಬಂದಿಗಳು ಇದ್ದರು. ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ, ಎಪಿಎಂಸಿ ಕಾಯ್ದೆ, ಕಾರ್ಮಿಕ ಕಾನೂನು ತಿದ್ದುಪಡಿ ಹಾಗೂ ಅಗತ್ಯ ಸೇವಾ ಸುಗ್ರೀವಾಜ್ಞೆಗಳನ್ನು ರದ್ದುಗೊಳಿಸಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆ ಆಗ್ರಹಿಸಿ ಸಿಐಟಿಯು, ಕೆಪಿಆರ್ಎಸ್, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘಟನೆ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ, ಎಪಿಎಂಸಿ ಕಾಯ್ದೆ, ಕಾರ್ಮಿಕ ಕಾನೂನು ತಿದ್ದುಪಡಿ ಹಾಗೂ ಅಗತ್ಯ ಸೇವಾ ಸುಗ್ರೀವಾಜ್ಞೆಗಳನ್ನು ರದ್ದುಗೊಳಿಸಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸಿಐಟಿಯು, ಕೆಪಿಆರ್ಎಸ್, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘಟನೆಗಳ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಯಿತು. ಶಿಕ್ಷಣ, ಆರೋಗ್ಯ, ರೈಲು, ರಸ್ತೆ, ವಿದ್ಯುತ್, ದೂರಸಂಪರ್ಕ, ಏಮಾ, ಬ್ಯಾಂಕ್ ಖಾಸಗೀಕರಣ ತಡೆಯಬೇಕು. ಪ್ರತಿಯೊಬ್ಬರಿಗೂ ಮುಂದಿನ 6 ತಿಂಗಳವರೆಗೆ ಮಾಸಿಕ ರೂಪಾಯಿ 7,500 ಕೋವಿಡ್ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಪ್ರತಿಯೊಬ್ಬರನ್ನು ಉಚಿತವಾಗಿ ಕೋವಿಡ್ ಪರೀಕ್ಷೆಗೆ ಒಳಪಡಿಸಿ ಉಚಿತ ಔಷಧೋಪಚಾರ ಒದಗಿಸಬೇಕು. ಕುಟುಂಬದ ಪ್ರತಿ ಸದಸ್ಯನಿಗೂ ಮಾಸಿಕ 10 ಕೆಜಿ ಉಚಿತ ಆಹಾರ ಧಾನ್ಯ ವಿತರಿಸಬೇಕು. ಉದ್ಯೋಗ ಖಾತ್ರಿ ವೇತನವನ್ನು ಕನಿಷ್ಠ 500ಕ್ಕೆ ಹೆಚ್ಚಿಸಬೇಕು ಮತ್ತು ಅದನ್ನು ನಗರ ಪ್ರದೇಶಕ್ಕೂ ವಿಸ್ತರಿಸಬೇಕು. ಕೆಲಸದ ದಿನಗಳು ಕನಿಷ್ಠ 200 ದಿನಗಳಿಗೆ ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು. ಎಲ್ಲ ಬಡವರಿಗೆ 7,500 ರೂಪಾಯಿ ಕೋವಿಡ್ ಪರಿಹಾರ ಜಾರಿಯಾಗಲೇಬೇಕು. ಎಲ್ಲ ಬಡವರಿಗೆ ಕೋವಿಡ್ ಪರಿಹಾರವಾಗಿ 7,500 ರೂಪಾಯಿ ಜಾರಿಯಾಗಲೇಬೇಕು. ಎಲ್ಲ ಬಡವರಿಗೆ 10 ಕೆಜಿ ಆಹಾರ ಧಾನ್ಯ ಬಿಡುಗಡೆ ಆಗಲೇಬೇಕು. ಇಂದು ದೇಶಾದ್ಯಂತ ನಡೆಯುತ್ತಿರುವ ರೈತ ಕೂಲಿ ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ. ಕುಟುಂಬಗಳಿಗೆ ಕೋವಿಡ್ ಪರಿಹಾರ ನೀಡಲೇಬೇಕು. ವಿಫಲವಾಗಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಜೀವನದಂತೆ ಚೆಲ್ಲಾಟ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕೆಪಿಆರ್ಎಸ್ ಕೂಲಿಕಾರ ಸಂಘದ ಹೋರಾಟಕ್ಕೆ ಜಯವಾಗಲಿ. ಕುಟುಂಬಗಳಿಗೆ ತಲಾ 7,500 ರೂಪಾಯಿ ಪರಿಹಾರ ಕೊಡಲೇಬೇಕು. ಕುಟುಂಬಗಳಿಗೆ ತಲಾ 7,500 ಪರಿಹಾರ ಕೊಡಲೇಬೇಕು. ಈ ದೇಶವ್ಯಾಪಿಯಾಗಿ ಈ ಕೊರೋನಾ ಸಂದರ್ಭದಲ್ಲಿ ಏನು ನಮ್ಮ ಸಿಐಟಿಯು,
ರೈತ ಸಂಘ ಮತ್ತು ಕೂಲಿಕಾರ ಸಂಘಗಳ ಅಖಿಲ ಭಾರತ ಮಟ್ಟದ ಸಮಿತಿಗಳು ನಮಗೆ ಇವತ್ತು ಏನಂತ ಹೇಳಿದ್ರೆ ಎಲ್ಲ ಕುಟುಂಬಗಳಿಗೆ ಆದಾಯ ತೆರಿಗೆಯಿಂದ ಹೊರತುಪಡಿಸಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೆ 7,000 ರೂಪಾಯಿ ಕೊಡಬೇಕು, ಕೊರೋನಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಕೊಡಬೇಕು, ಆಮೇಲೆ ಕಾರ್ಮಿಕ ಲಾಕ್ಡೌನ್ ಅವಧಿಯಲ್ಲಿ ಕಾರ್ಮಿಕರು ಪೇಮೆಂಟ್ ಕಟ್ ಮಾಡಿರ್ತಕ್ಕಂಥ ವಿಚಾರ ಇರ್ಬೋದು, ಕಾರ್ಮಿಕನ ತೆಗೆದುಹಾಕಿರ್ತಕ್ಕಂಥ ವಿಚಾರ ಬೇಡಿಕೆ ಈಡೇರುವವರೆಗೂ ಕೂಡ ಈ ಕೊರೋನಾ ಸಂಕಷ್ಟ ಕಾಲದಲ್ಲಿ ಸಾಮಾನ್ಯ ಜನರು ಜೀವನ ಮಾಡಬೇಕಂತ ಹೇಳಿದ್ರೆ ಅವರಿಗೆ 7,000 ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯ ಆಗಿದೆ. ನಾವು ಓದು 27ನೇ ತಾರೀಕಿಗೆ ಜುಲೈ 27ಕ್ಕೆ 3 ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿದ್ದೀವಿ, ಮತ್ತೆ ಇವತ್ತು ಮಾಡ್ತಾ ಇದ್ದೀವಿ. ಮತ್ತೆ ಸೆಪ್ಟೆಂಬರ್ 21ರಿಂದ ಮತ್ತೆ ನಾವು ವಿಧಾನಸೌಧ ಚಲೋ ಕಾರ್ಯಕ್ರಮಗಳು, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಮುತ್ತಿಗೆ, ತಹಸೀಲ್ ಕಾರ್ಯಾಲಯಗಳ ಮುತ್ತಿಗೆ, ತಾಲೂಕು ಪಂಚಾಯತ್ ಕಾರ್ಯಾಲಯದ ಮುತ್ತಿಗೆ, ದೊಡ್ಡ ಮಟ್ಟದಲ್ಲಿ ಮತ ಪ್ರದರ್ಶನಗಳನ್ನು ಮಾಡಿ ನಾವು ಈ ದೇಶದ ಪ್ರಧಾನಿಗಳಿಗೆ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ನಿಮ್ಗೆ ಅನುಕೂಲ ಹಲವಾರು ಬಾರಿ ಇದೇ ವಿಷಯ ಇಟ್ಕೊಂಡು ಪ್ರತಿಭಟನೆ ಮಾಡ್ತೀವಿ. ನಾವು ಮುಂಚೂಣಿಯಲ್ಲಿದ್ದೇನಂತ ಹೇಳಿದ್ರೆ ನಮ್ಮ ಬೇಡಿಕೆ ಈಡೇರು ಕೂಡ ನಮ್ಮ ಹೋರಾಟ ನಡೀತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರವನ್ನು ನಾವು ಕೊಡ್ತಾ ಇದ್ದೀವಿ. ಮತ್ತೆ ಮುಂದೆ 24ನೇ ತಾರೀಕಿಗೂ ಕೂಡ ನಾವು ಇದೇ ಜಿಲ್ಲಾಧಿಕಾರಿಗಳ ಕಾರ್ಯದಿಂದ ದೊಡ್ಡ ರೀತಿಯಲ್ಲಿ ಮತ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ಮತ್ತು 21ನೇ ತಾರೀಕಿಂದ ಬೇರೆ ಬೇರೆ ಸಂಘಟನೆಗಳ ಇವು ಕೂಡ ಆಗ್ತದೆ, ಪ್ರತಿಭಟನೆಗಳಾಗ್ತದೆ. 24ಕ್ಕೆ ವಿಧಾನಸೌಧ ಚಲೋ ಮುತ್ತಿಗೆಯನ್ನು ಕೂಡ ನಾವು ಮಾಡ್ತಾ ಇದ್ವಿ. ಇದೇ ಬೇಡಿಕೆಯನ್ನು ನಾವು ಇಟ್ಕೊಂಡು ಹಲವಾರು ಬಾರಿ ನಿರಂತರ ಪ್ರತಿಭಟನೆ ನಮ್ಮ ಬೇಡಿಕೆ ಈಡೇರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮಾಡ್ತೀವಿ. ನಾವು ಬೇಡಿಕೆ ಈಡೇರೋರು ಕೂಡ ನಿರಂತರ ಧರಣಿಗಳನ್ನು ಮಾಡ್ತಾ ಇದ್ವಿ. ಆದರೆ ಈಗ ನಮಗೆ ಕೊರೋನಾ ಪ್ರೋಟೋಕಾಲ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಹೆಲ್ತ್ ಒಂದು ಇಶ್ಯೂ ಆಗಿರ್ತಕ್ಕಂಥ ಇದರಲ್ಲಿ ನಾವು ಯಾವ ಧರಣಿಗಳನ್ನು ಕೊಡ್ತಕ್ಕಂಥ ಪ್ರತಿಭಟನೆಗಳನ್ನು ಮಾಡಿದರೆ ಇದೇ ರೀತಿಯಾದಂಥ ಒಂದು ಮತ ಪ್ರದರ್ಶನಗಳನ್ನು ನಾವು ಮಾಡ್ತೀವಿ. ದೊಡ್ಡ ರೀತಿಯಲ್ಲಿ ನಾವೆಲ್ಲರೂ ಕೂಡ ತಯಾರಾಗಬೇಕು ಅಂತೇಳಿ ಈ ಮನವಿ ಪತ್ರವನ್ನು ನಾನು ಓದಿ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಮುಂದಿನ 6 ತಿಂಗಳವರೆಗೆ ಮಾಸಿಕ 7,500 ಕೋವಿಡ್ ಪರಿಹಾರ ನೀಡಲು ರೈತ, ಕಾರ್ಮಿಕರ, ಕೃಷಿ ಕೂಲಿಕಾರರ ಐಕ್ಯ ಪ್ರತಿಭಟನೆ ಮೂಲಕ ಮನವಿ. ಅಂದರೆ ಕೋವಿಡ್ನ ಸಂದರ್ಭದಲ್ಲಿ ಜನರು ತೀವ್ರವಾಗಿ ಸಂಕಷ್ಟದಲ್ಲಿದ್ದು ಅವರ ಕುಟುಂಬಗಳ ಪ್ರತಿಯೊಬ್ಬರಿಗೆ ಮುಂದಿನ 6 ತಿಂಗಳವರೆಗೆ ಮಾಸಿಕ ರೂಪಾಯಿ 7,500 ಕೋವಿಡ್ ಪರಿಹಾರ ನೀಡಲು CITU, KPRS ಮತ್ತು ಕೃಷಿ ಕೂಲಿಕಾರರ ಸಂಘಟನೆಗಳು ಜಂಟಿಯಾಗಿ ಇಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಐಕ್ಯ ಪ್ರತಿಭಟನೆ ನಡೆಸುವ ಮೂಲಕ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತವೆ. ದೇಶದಾದ್ಯಂತ ಜನತೆ ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷೆ ವರಲಕ್ಷ್ಮಿ, ಕೆಜಿ ವೀರೇಶ್, ಬಿಎಸ್ ಶರಣಬಸವ, ರಂಗನಗೌಡ, ಪ್ರವೀಣ್ ರೆಡ್ಡಿ, ಚನ್ನಬಸವ, ಮಲ್ಲಿಕಾರ್ಜುನ, ಶಕುಂತಲಾ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕೆಂದು ಆಗ್ರಹಿಸಿ ನಿರುದ್ಯೋಗಿ ಯುವಕರು ಪ್ರತಿಭಟನೆ ನಡೆಸುವ ವೇಳೆ ಲಾಠಿಚಾರ್ಜ್ ಮಾಡಿರುವುದು ಖಂಡಿಸಿ ಆಲ್ ಇಂಡಿಯಾ ಡೆಮೋಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ನಗರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕೆಂದು ಆಗ್ರಹಿಸಿ ನಿರುದ್ಯೋಗಿ ಯುವಕರು ಪ್ರತಿಭಟನೆ ನಡೆಸುವ ವೇಳೆ ಲಾಠಿ ಚಾರ್ಜ್ ಮಾಡಿರುವುದನ್ನು ಖಂಡಿಸಿ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿತು. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಮಧ್ಯಪ್ರದೇಶದ ವಿವಿಧ ಜಿಲ್ಲೆಗಳಲ್ಲಿ ಯುವಕರು, ಎಸ್ಎಸ್ಸಿ, ರೈಲ್ವೆ ಶಿಕ್ಷಕರು ಮತ್ತು ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಸೇರಿದಂತೆ ಇನ್ನಿತರ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮನವಿ ಸಲ್ಲಿಸಲು ಮುಂದಾಗಿದ್ದ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಿರುವ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು, ಶಾಂತಿಯುತ ಯುವ ಪ್ರತಿಭಟನಾಕಾರರ ಬೇಡಿಕೆ ಈಡೇರಿಸಬೇಕು, ಎಸ್ಎಸ್ಸಿ ಶಿಕ್ಷಕರು, ರೈಲ್ವೆ ಮತ್ತು ಪೊಲೀಸ್ ನೇಮಕಾತಿಗೆ ನಡೆದ ಪರೀಕ್ಷೆ ಫಲಿತಾಂಶ ಪ್ರಕಟಿಸಬೇಕು ಹಾಗೂ ದೇಶದಾದ್ಯಂತ ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರುವ 23 ಲಕ್ಷ ಹುದ್ದೆಗಳನ್ನು ಶೀಘ್ರ ಭರ್ತಿ ಮಾಡಬೇಕೆಂದು ಆಗ್ರಹಿಸಿದರು. ಮಧ್ಯಪ್ರದೇಶದ ಪೊಲೀಸ್ ದೌರ್ಜನ್ಯಕ್ಕೆ ಧಿಕ್ಕಾರ, 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 ಧಿಕ್ಕಾರ. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿ, ಭರ್ತಿ ಮಾಡಿ, ಭರ್ತಿ ಮಾಡಿ, ಭರ್ತಿ ಮಾಡಿ. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿ, ಭರ್ತಿ ಮಾಡಿ, ಭರ್ತಿ ಮಾಡಿ, ಭರ್ತಿ ಮಾಡಿ. ಉದ್ಯೋಗ ಕೇಳಿದ್ರೆ ಪೊಲೀಸ್ ರಾಜಕಾರಣ ಮಾಡಿದ ಮಧ್ಯಪ್ರದೇಶದ ಸರ್ಕಾರಕ್ಕೆ ಧಿಕ್ಕಾರ, 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 ಧಿಕ್ಕಾರ. ಇನ್ಕ್ಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಯುವಜನರ ಹೋರಾಟ ಚಿರಾಯುವಾಗ್ಲೂ, ಚಿರಾಯುವಾಗ್ಲೂ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಉದ್ಯೋಗ ಕೇಳಿದ್ರೆ ಪೊಲೀಸ್ ಲಾಠಿ ಪ್ರಹಾರ ಮಾಡಿದ ಮಧ್ಯಪ್ರದೇಶ ಸರ್ಕಾರಕ್ಕೆ ಧಿಕ್ಕಾರ, 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 ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಇನ್ಕ್ಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಯುವಜನರ ಹೋರಾಟ ಚಿರಾಯುವಾಗ್ಲೂ, 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 ಚಿರಾಯುವಾಗ್ಲೂ. ಕೈಗೆ ಕೆಲಸ ಕೊಡಿ, ಕೆಲಸ ಕೊಡಿ, ಕೆಲಸ ಕೊಡಿ, ಕೆಲಸ ಕೊಡಿ. ಕೆಲಸ ಕೊಡದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, 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 ಧಿಕ್ಕಾರ. ಕೇಳಿದ್ರೆ ಪೊಲೀಸ್ ಲಾಠಿ ಪ್ರಹಾರ ಮಾಡಿದ ಮಧ್ಯಪ್ರದೇಶ ಸರ್ಕಾರಕ್ಕೆ ಧಿಕ್ಕಾರ, 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 ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ. ಪ್ರದೇಶದ ಪೊಲೀಸ್ ದೌರ್ಜನ್ಯವನ್ನು ಒಪ್ಪೋದಿಲ್ಲ, 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 ಒಪ್ಪೋದಿಲ್ಲ. ಇನ್ಕ್ಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್.
ಲಕ್ಷ ಸರ್ಕಾರಿ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿ ಉದ್ಯೋಗ ಕೇಳಿದರೆ ಲಾಟರಿ ಆಡುವನ್ನು ನೀಡುವ ಸರ್ಕಾರಗಳಿಗೆ ಧಿಕ್ಕಾರ. ಯೋಜನಾ ವಿರೋಧಿ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಧಿಕ್ಕಾರ. ಇನ್ಕ್ಲಾಬ್ ಜಿಂದಾಬಾದ್. ಎಲ್ಲಿವರೆಗೆ ಹೋರಾಟ? ದೇಶದಾದ್ಯಂತ ಖಾಲಿ ಇರುವ 23 ಲಕ್ಷ ಹುದ್ದೆಗಳನ್ನು ಖಾಲಿ ಭರ್ತಿ ಮಾಡಿ 100 ಜನ ಯುವಜನರು ಕೆಲಸ ಕೊಡಿ ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ಒಂದು ಅಹವಾಲನ್ನು ಸಲ್ಲಿಸಿಕೊಂಡಿದ್ರು. ಅದರಲ್ಲಿ ರೈಲ್ವೆ ನೇಮಕಾತಿ ಪ್ರಕ್ರಿಯೆ ನಿಲ್ಲಿಸಿದ್ದಾರೆ. SCC ಪರೀಕ್ಷೆ ರಿಸಲ್ಟ್ ಬಿಟ್ಟಿಲ್ಲ. ಹಾಗೇನೆ ಶಿಕ್ಷಕರ ನೇಮಕಾತಿ, ಪೊಲೀಸ್ ನೇಮಕಾತಿ ಯಾವ ಪ್ರಕ್ರಿಯೆಯನ್ನು ನಿಲ್ಲಿಸಿದ್ದಾರೆ. ನೇಮಕಾತಿಯನ್ನು ಮುಂದುವರಿಸ್ತಾರೆ ಸರ್ಕಾರ ಅಂತೇಳಿ. ಈ ನೇಮಕಾತಿ ಪ್ರಕ್ರಿಯೆ ಆರಂಭಿಸಬೇಕಂತೇಳಿ AITYO ಮತ್ತೆ ಬೇರೆ ಬೇರೆ ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟ ಮಾಡಿದ್ರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡತಕ್ಕಂಥ ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದನ್ನು ನಮ್ಮ AITYO ಯುವಜನ ಸಂಘಟನೆ ತೀವ್ರವಾಗಿ ಖಂಡಿಸುತ್ತೆ. ಹಾಗೆಯೇ ದೇಶದಾದ್ಯಂತ ಖಾಲಿ ಇರತಕ್ಕಂಥ 23 ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ. ಈ ಒಂದು ಕೋವಿಡ್-19 ಸಂದರ್ಭದಲ್ಲಿ 2.70 ಲಕ್ಷ ಕಾರ್ಖಾನೆಗಳು ಮುಚ್ಚೋಗಿದ್ದಾವೆ. ಕೋಟ್ಯಾಂತರ ಜನ, ಅದರಲ್ಲಿ 15 ಕೋಟಿ ಜನ ಯುವಕರು ಕೆಲಸ ಕಳ್ಕೊಂಡಿದ್ದಾರೆ. ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ. ಈ ಒಂದು ಮನವಿ ಪತ್ರವನ್ನ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್, ಮಲ್ಲನಗೌಡ, ಮಲ್ಲಿಕಾರ್ಜುನ, ಅಭಿಲಾಷ್, ಗೌತಮ್ ಇತರರು ಇದ್ದರು. ಎಜಿ ಸದಾಶಿವ ಆಯೋಗದ ವರದಿಯನ್ನು ಸದನದಲ್ಲಿ ಮಂಡಿಸಿ ಒಳ ಮೀಸಲಾತಿ ಜಾರಿಗೆ ಮುಂದಾಗಬೇಕೆಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಎಜಿ ಸದಾಶಿವ ಆಯೋಗ ವರದಿಯನ್ನು ಸಂಸತ್ನಲ್ಲಿ ಮಂಡಿಸಿ ಒಳ ಮೀಸಲಾತಿ ಜಾರಿಗೆ ಮುಂದಾಗಬೇಕೆಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಆಗಸ್ಟ್ 27ರಂದು ಸುಪ್ರೀಂ ಕೋರ್ಟ್ನಲ್ಲಿ 5 ನ್ಯಾಯಾಧೀಶರ ಪೀಠ ಪಂಜಾಬ್ ಸರ್ಕಾರದ ವಿರುದ್ಧ ದವೀಂದರ್ ಸಿಂಗ್ ಮತ್ತು ಇತರರು ಪ್ರಕರಣದಲ್ಲಿ ಪಂಜಾಬ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಶಿಕ್ಷಣ ಕ್ಷೇತ್ರ ಮತ್ತು ಸರ್ಕಾರಿ ನೌಕರಿ ಕ್ಷೇತ್ರಗಳಲ್ಲಿ ಒಳ ಮೀಸಲಾತಿ ಕಾಯ್ದೆಯನ್ನು ಜಾರಿಗೊಳಿಸುವ ಅಧಿಕಾರವು ರಾಜ್ಯ ಸರ್ಕಾರಗಳಿಗೆ ಇದೆ ಎಂದು ತೀರ್ಪು ನೀಡಿದೆ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಸಂವಿಧಾನಾತ್ಮಕವಾದ ಹಕ್ಕುಗಳನ್ನು ಅನುಷ್ಠಾನಕ್ಕಾಗಿ ಸುಮಾರು 45 ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿವೆ. 15% ಮೀಸಲಾತಿಯನ್ನು ಜನಸಂಖ್ಯೆ ಆಧಾರಿತವಾಗಿ ಹಂಚಿಕೊಳ್ಳಲು ಸುಮಾರು 3 ದಶಕಗಳಿಂದ ಹೋರಾಟವನ್ನು ಮಾಡಿರುವ ಇತಿಹಾಸವಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಎಜಿ ಸದಾಶಿವ ಆಯೋಗ ವರದಿಯನ್ನು ಮುಂದಿನ ಸದನದಲ್ಲಿ ಮಂಡಿಸಿ ಮೀಸಲಾತಿ ಕಾನೂನು ಜಾರಿಗೊಳಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಚಿವರನ್ನು ಒಗ್ಗೂಡಿಸಿ ಎಜೆ ಸದಾಶಿವ ಆಯೋಗ ವರದಿಯನ್ನು ಮುಂದಿನ ಸದನದಲ್ಲಿ ಮಂಡಿಸುವಂತೆ ಒಳ ಮೀಸಲಾತಿ ಕಾನೂನನ್ನು ಜಾರಿಗೆ ತರಲು ನಿರ್ಣಯ ಕೈಗೊಂಡರು. ಸರ್ಕಾರ ಆದೇಶ ಹೊರಡಿಸಿರುವಂತೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯಿಂದ ಇವತ್ತು ಹಲವಾರು ಸಂಘಟನೆಗಳು ನಮ್ಮ ಜೊತೆಯಲ್ಲಿ ಸೇರಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಅದು ಏನಪ್ಪ ಅಂದರೆ ಈ ಸದಾಶಿವ ಆಯೋಗವನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಮತ್ತು ಅದನ್ನು ಸದನದಲ್ಲಿ ತಕ್ಷಣ ಅಂಗೀಕರಿಸಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕಂತೇಳಿ ನಮ್ಮ ರಾಜ್ಯ ಸಂಘಟನಾ ವತಿಯಿಂದ ಇಡೀ ಎಲ್ಲ ಜಿಲ್ಲಾ ಕೇಂದ್ರದ ಮುಂದೆ ಇವತ್ತು ಧರಣಿಯನ್ನು ಮತ್ತು ಮನವಿ ಪತ್ರ ಕೊಡುವ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದರ ನಿಮಿತ್ತವಾಗಿ ರಾಯಚೂರಲ್ಲಿ ಕೂಡ ನಾವು DC ಆಫೀಸ್ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗೆ ಮತ್ತು ರಾಜ್ಯಪಾಲರಿಗೆ ಮನವಿಯನ್ನು ಕಳಿಸಿಕೊಟ್ಟಿದ್ದೀವಿ. ಅದನ್ನು ತಕ್ಷಣ ಸದನದಲ್ಲಿ ಇಟ್ಟು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕೆಂಬುದು ನಮ್ಮ ಒಂದು ಒಕ್ಕೂಟನ ಒತ್ತಾಯ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಮುಖಂಡರುಗಳಾದ ಶಿವರಾಜ್ ಘಂಟಿ, ರಾಜು ಬೊಮ್ಮನಾಳ್, ಹನುಮಂತ, ಭೀಮಪ್ಪ, ನಾಗಪ್ಪ, ದುರ್ಗಪ್ಪ, ತಿಮ್ಮಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನಾಧಾರಿತ ಕುರಿತು ಟಿವಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಮಹಾನಾಯಕನ ಧಾರಾವಾಹಿಯನ್ನು ನಿಲ್ಲಿಸುವಂತೆ ಬೆದರಿಕೆಯೊಡ್ಡು ಸಮಾಜಘಾತಕರನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಡಾಕ್ಟರ್ BR ಅಂಬೇಡ್ಕರ್ ಜನಪರ ವೇದಿಕೆ ಮುಖಂಡರು ಒತ್ತಾಯಿಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನಾಧಾರಿತ ಕುರಿತ ಜಿ ಟಿವಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಮಹಾನಾಯಕ ಧಾರಾವಾಹಿಯನ್ನು ನಿಲ್ಲಿಸುವಂತೆ ಬೆದರಿಕೆಯೊಡ್ಡಿರುವ ಸಮಾಜಘಾತಕರನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಡಾಕ್ಟರ್ BR ಅಂಬೇಡ್ಕರ್ ಜನಪರ ವೇದಿಕೆ ಮುಖಂಡರು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಜಿ ಕನ್ನಡ ವಾಹಿನಿಯ ಮುಖ್ಯಸ್ಥ ರಾಘವೇಂದ್ರ ಹುಣಸೂರು ಅವರಿಗೆ ಮಧ್ಯರಾತ್ರಿಯಲ್ಲಿ ಅಪರಿಚಿತರು ಕರೆ ಮಾಡಿ ಬೆದರಿಕೆ ಸಂದೇಶ ಹಾಕಿದ್ದು ಧಾರಾವಾಹಿ ಪ್ರಸಾರ ನಿಲ್ಲಿಸುವಂತೆ ಒತ್ತಡ ಹೇರುತ್ತಿದ್ದಾರೆ. ಇಂತಹ ಜಾತಿವಾದಿ ಮನುವಾದಿ ವ್ಯಕ್ತಿಗಳನ್ನು ಶೀಘ್ರವೇ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ವಾಹಿನಿ ಮುಖ್ಯಸ್ಥರಿಗೆ ಭದ್ರತೆ ನೀಡಬೇಕೆಂದು ಒತ್ತಾಯಿಸಿದರು. ಅಜ್ಞಾತ ವ್ಯಕ್ತಿಗಳು ದೂರವಾಣಿ ಮುಖಾಂತರ
ದೈಹಿಕ ಸಂದೇಶಗಳನ್ನು ಕಚೇರಿಯನ್ನು ಹಾಗೂ ವಾಹಿನಿಯ ಮುಖ್ಯಸ್ಥರಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಈ ವಿಷಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ಒಂದು ವಾರದೊಳಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜನಪರ ವೇದಿಕೆ ಸಂಘಟನೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುತ್ತದೆ ಎಂದು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸಂದೀಪ್ ಆಲ್ಕೂರು, ಸುಭಾಷ್, ವೀರೇಶ್, ನರೇಶ್, ಸತೀಶ್, ಜಾವೇದ್ ಸೇರಿದಂತೆ ಇತರರು ಇದ್ದರು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು ದೇಶ ಕಂಡ ಅತ್ಯಂತ ಆದರ್ಶ ಶಿಕ್ಷಕರು, ಮಹಾನ್ ಮೇಧಾವಿಗಳು, ತತ್ವಜ್ಞಾನಿಗಳು. ಅವರ ಜನ್ಮ ದಿನಾಚರಣೆಯನ್ನು ಶಿಕ್ಷಕ ದಿನಾಚರಣೆಗೆ ಆಚರಣೆ ಮಾಡುವ ಮೂಲಕ ಗುರುನಮನ ಸಲ್ಲಿಸುತ್ತಿದ್ದೇವೆ. ಡಾಕ್ಟರ್ ರಾಧಾಕೃಷ್ಣ ಅವರ ಆದರ್ಶ ಶಿಕ್ಷಕ ಸಮಾಜಕ್ಕೆ ಪ್ರೇರಣೆಯಾಗಲಿ ಎಂದು ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸರಾಜ್ ಹೇಳಿದರು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ದೇಶ ಕಂಡ ಅತ್ಯಂತ ಆದರ್ಶ ಶಿಕ್ಷಕರು, ಮಹಾನ್ ಮೇಧಾವಿಗಳು, ತತ್ವಜ್ಞಾನಿಗಳಾಗಿದ್ದರು. ಅವರ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡುವ ಮೂಲಕ ಗುರು ನಮನ ಸಲ್ಲಿಸುತ್ತಿದ್ದೇವೆ. ಡಾಕ್ಟರ್ ರಾಧಾಕೃಷ್ಣ ಅವರು ಆದರ್ಶ ಶಿಕ್ಷಕ ಸಮುದಾಯಕ್ಕೆ ಪ್ರೇರಣೆಯಾಗಲಿ ಎಂದು ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸರಾಜ್ ಹೇಳಿದರು. ಅವರು ಇಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನದ ಅಂಗವಾಗಿ ಆಯೋಜಿಸಿದ್ದ ಗುರುನಮನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು. ಸರ್ವಪಲ್ಲಿ ರಾಧಾಕೃಷ್ಣ ಅವರು ಉಪರಾಷ್ಟ್ರಪತಿಯಾಗಿ, ರಾಷ್ಟ್ರಪತಿಯಾಗಿ ಈ ದೇಶಕ್ಕೆ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿದರು. ತಮಿಳುನಾಡಿನಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿ ತಮ್ಮ ಶಿಕ್ಷಣವನ್ನು ಮುಗಿಸಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು. ಅವರು ವಿದ್ಯಾರ್ಥಿಗಳಿಗೆ ಮೊದಲಿನಿಂದಲೂ ಅಚ್ಚುಮೆಚ್ಚಿನ ಗುರುಗಳಾಗಿದ್ದರು. ಅವರು ಉಪರಾಷ್ಟ್ರಪತಿಗಳಾಗಿ ನೇಮಕಗೊಂಡಾಗ ಅವರ ಶಿಷ್ಯ ವೃಂದ ಅವರನ್ನು ಮೆರವಣಿಗೆ ಮೂಲಕ ರೈಲ್ವೆ ನಿಲ್ದಾಣದವರೆಗೆ ಕೊಂಡೊಯ್ದು ಗೌರವ ಸಲ್ಲಿಸಿದ್ದರು. ಕೊರೋನಾದಂತಹ ವೈರಸ್ನಿಂದ ಇಡೀ ಶಿಕ್ಷಣ ವ್ಯವಸ್ಥೆ ಬುಡಮೇಲಾಗಿದೆ. ಶಿಕ್ಷಕರು, ಪಾಲಕರು, ವಿದ್ಯಾರ್ಥಿಗಳು ಆತಂಕದಲ್ಲಿದ್ದಾರೆ. ಖಾಸಗಿ ಶಾಲೆಗಳ ಶಿಕ್ಷಕರ ಪರಿಸ್ಥಿತಿ ಕಳವಳಕಾರಿಯಾಗಿದೆ. ಸರ್ಕಾರ ಖಾಸಗಿ ಶಾಲೆಗಳಿಗೆ ಸಹಾಯ ನೀಡುತ್ತಿಲ್ಲ ಎಂದು ಟೀಕಿಸಿದರು. ಮುಖಂಡ ಕೆ. ಶಾಂತಪ್ಪ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಗುರುಗಳು ಹಾಗೂ ವಿದ್ಯಾರ್ಥಿಗಳ ನಡುವಿನ ಸಂಬಂಧದಲ್ಲಿ ಕೊರತೆಯಾಗುತ್ತಿದೆ. ಹಿಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಗುರುಗಳಿಗೆ ನೀಡುತ್ತಿದ್ದ ಗೌರವವನ್ನು ಮೆಲುಕು ಹಾಕಿದರು. ದೇಶದಲ್ಲಿ ಎಲ್ಲ ಭಾಗಗಳಲ್ಲಿ ಇವತ್ತು ಶಿಕ್ಷಣ ದಿನಾಚರಣೆ ಈ ಸಂದರ್ಭದಲ್ಲಿ ಪ್ರದೇಶ ಕಾಂಗ್ರೆಸ್ ಪ್ರತ್ಯೇಕವಾಗಿ ಅನೇಕ ವಿಷಯಗಳು ಶಿಕ್ಷಕರ ಬಗ್ಗೆ ಅವರು ಕ್ರೋಢೀಕರಣ ಮಾಡಿ ಒಂದು ಪತ್ರಿಕಾ ರಿಲೀಸ್ ಮಾಡಲಿಕ್ಕೆ ಸಹಿತ ಈಗ ಅನೇಕ ವಿಷಯಗಳು ಇವರು ಎಲ್ಲ ಜಿಲ್ಲಾ ಕಾಂಗ್ರೆಸ್ ಇಡೀ ಭಾರತ ದೇಶದಲ್ಲಿ ಶಿಕ್ಷಣ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕೆ ಅವರ ಶ್ರಮ ಬಹಳ ಕಥೆಯಿಂದ ಅಂತೇಳಿ ನಾವೆಲ್ಲರೂ ಭಾವಿಸ್ತಕ್ಕಂಥದ್ದು. ಈ ವಿಷಯದಲ್ಲಿ ಗುರುಗಳಿಗೆ ವಚನ ಮಾಡಬೇಕು, ಗೌರವಿಸತಕ್ಕಂಥ ರೀತಿಯಲ್ಲಿ ಅವರಿಗೆ ನಾವು ನಮ್ಮ ಮನೋಭಾವವನ್ನು ಅರ್ಥಗೊಳಿಸಬೇಕು. ಮತ್ತು ಅದರ ವಿಷಯದಲ್ಲಿ ಇವತ್ತು ಅವ್ರಿಗಿರ್ತಕ್ಕಂಥ ಅನೇಕ ಸಮಸ್ಯೆಗಳು ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಸಾಕಷ್ಟು ತೊಂದರೆಗಳಿಗೆ ಇವತ್ತು ಗುರುಗಳಿಗೆ ಶಿಕ್ಷಣ ವಿಷಯದಲ್ಲಿ ಆಗಿದೆ. ಅದು ಸರ್ಕಾರಿ ಶಾಲೆಗಳಿರ್ಬೋದು, ಪ್ರೈವೇಟ್ ಶಾಲೆಗಳಿರ್ಬೋದು, ಮತ್ತು ಸಾಕಷ್ಟು ಶಿಕ್ಷಕರಿಗೆ ತೊಂದರೆ ಆಗಿರ್ತಕ್ಕಂಥ ಅನೇಕ ಸಂದರ್ಭಗಳಲ್ಲಿ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಜನಪ್ರತಿನಿಧಿಗಳು ಅವರು ಗಮನಿಸಿದ್ದಾರೆ. ಅದರಲ್ಲಿ ಇತ್ತೀಚಿನ ಈ ಬಿಜೆಪಿ ಸರ್ಕಾರ ಕೊರೋನಾ ಬಂದಂತೆ ಈ 6 ತಿಂಗಳಿಂದ ಶಿಕ್ಷಕರಿಗೆ ಸಾಕಷ್ಟು ತೊಂದರೆ ಆಗ್ತದೆ. ಸಾಕಷ್ಟು ಶಿಕ್ಷಕರು ಮೃತಪಟ್ಟಿದ್ದಾರೆ. ಅವರಿಗೆ ಪರಿಹಾರ ನೀಡಬೇಕಂತ ವಿಷಯ ಸಹಿತ ನಾವು ಈ ಸಂದರ್ಭದಲ್ಲಿ ಸರ್ಕಾರ ಗಮನ ತರಬೇಕು. ಅವ್ರ ಜೊತೆಯಲ್ಲಿ ಅನೇಕ ಪ್ರೈವೇಟ್ ಶಾಲೆಗಳು ಸಹಿತ ವಯಸ್ಸನ್ನು ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ಏನು ಪ್ರದೇಶ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡಿ ನಾವೆಲ್ಲರೂ ಮಂಡನೆ ಮಾಡಬೇಕು. ಆ ದಿಶೆಯಲ್ಲಿ ಸರ್ಕಾರಕ್ಕೆ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಬೇಕು, ಶಿಕ್ಷಕರದ ಇವತ್ತು ಎಕ್ದಲ್ಲಿ ನಾವು ಯಾರಾದರೂ ಶಿಕ್ಷಕರು ಕರೆದು ಸನ್ಮಾನ ಮಾಡಬೇಕಂತ ಒಂದು ಪ್ರಯತ್ನ. ಆದರೆ ಈ ಕೊರೋನಾ ಸಂದರ್ಭದಲ್ಲಿ ಕ್ರಿಯೆಯಾಗಿರ್ತಕ್ಕಂಥ ಶಿಕ್ಷಣ
ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರಾದ ಎ ವಸಂತ್ ಕುಮಾರ್, ಜಿ ಬಸವರಾಜ ರೆಡ್ಡಿ, ಜಯಣ್ಣ, ಅಮರೇಗೌಡ ಹಂಚಿನಾಳ್, ಜಿ ಶಿವಮೂರ್ತಿ, ತಾಯಣ್ಣ ನಾಯಕ್, ರುದ್ರಪ್ಪ ಅಂಗಡಿ, ಅಮರೇಗೌಡ ಹಂಚಿನಾಳ್, ರಸೂಲ್ ಸಾಬ್, ಎಂಕೆ ಬಾಬರ್, ಆಂಜನೇಯ ಕುರುಬದೊಡ್ಡಿ, ಅರುಣ್ ದೋತ್ರಬಂಡಿ, ಕೆ ನರಸಿಂಹನಾಯಕ್, ಅರುಣ್ ಕುಮಾರ್, ಪೂಜಾರಿ ಶರಣಪ್ಪ, ಜಿ ರಮೇಶ್ ಯಾದವ್, ಶ್ರೀನಿವಾಸ್ ಪೋದ್ಗಲ್, ಶಶಿಕಲಾ ಭೀಮರಾಯ, ಮಂಜುಳಾ ಆದೋನಿ, ವಂದನಾ, ಮಾಲಾ ಭಜಂತ್ರಿ, ರಜಿಯಾ ಬೇಗಂ, ಸರಸ್ವತಿ, ಮುರಳಿ, ಎಸ್ ರವೀಂದ್ರನಾಥ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ವಿಸ್ತರಣೆಯಾಗುತ್ತಲೇ ಇದ್ದು ಇಂದು 188 ಜನರ ಸೋಂಕು ಪತ್ತೆಯಾಗಿದೆ. ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ವಿಸ್ತರಣೆಯಾಗುತ್ತಲೇ ಇದ್ದು 188 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ರಾಯಚೂರು 78, ಮಾನ್ವಿ 40, ದೇವದುರ್ಗ 28, ಸಿಂಧನೂರು 19 ಮತ್ತು ಲಿಂಗಸಗೂರಿನಲ್ಲಿ 23 ಪ್ರಕರಣ ಪತ್ತೆಯಾಗಿವೆ. 1717 ಜನರ ಪರೀಕ್ಷೆ ಮಾಡಲಾಗಿದೆ. 1529 ಜನರಲ್ಲಿ ಸೋಂಕು ಪತ್ತೆಯಾಗಿಲ್ಲ. 188 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ಸತ್ತವರ ಸಂಖ್ಯೆ 100ರ ಗಡಿ ದಾಟಿದೆ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಬದನೆಕಾಯಿ ಬೆಳೆದಿದ್ದ ರೈತರಿಗೆ ಉತ್ತಮ ಬೆಳೆ ಬಾರದ ಕಾರಣ ಬದನೆಕಾಯಿ ಬೆಳೆಯನ್ನು ಕಿತ್ತಿ ಹಾಕಿದ್ದಾನೆ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಬದನೆಕಾಯಿ ಬೆಳೆದಿದ್ದ ರೈತನಿಗೆ ಉತ್ತಮ ಬೆಲೆ ಬಾರದ ಕಾರಣ ಬದನೆಕಾಯಿ ಬೆಳೆಯನ್ನು ಕಿತ್ತಿ ಹಾಕಿದ್ದಾನೆ. ತಾಲೂಕಿನ ಮನ್ಸಲಾಪುರ ಗ್ರಾಮದ ಶ್ರೀಧರ್ ಸಾಗರ್ ಎನ್ನುವ ರೈತ ತಮ್ಮ 5 ಎಕರೆ ಜಮೀನಿನಲ್ಲಿ ಡ್ರಿಪ್ ಇರಿಗೇಷನ್ ಮಾಡಿ ಬದನೆಕಾಯಿ ಬೆಳೆ ಬೆಳೆದಿದ್ದಾನೆ. ಇದಕ್ಕೆ ಸುಮಾರು 4 ಲಕ್ಷ ರೂಪಾಯಿ ವೆಚ್ಚ ತಗುಲಿದೆ. ಪ್ರತಿದಿನ ಪಾಲನೆ ಪೋಷಣೆ ಮಾಡಿ ಉತ್ತಮವಾಗಿ ಬೆಳೆ ಬೆಳೆದಿದ್ದ. ಆದರೆ ನಿರಂತರ ಮಳೆಯಿಂದಾಗಿ ಬೆಳೆಗೆ ರೋಗ ತಗುಲಿದ್ದು ಔಷಧೋಪಚಾರ ಮಾಡಿದ್ದಾನೆ. ಬೆಳೆಗೆ ತಗುಲಿದ್ದ ರೋಗ ಬೆಳೆಯನ್ನೇ ನಾಶಪಡಿಸಿದೆ ಹಾಗೂ ಮಳೆಯಿಂದಾಗಿಯೂ ಹಾನಿಯಾಗಿದೆ. ಬದನೆಕಾಯಿ ಬೆಳೆಯುವ ವೇಳೆ ಚೀಲಕ್ಕೆ 1,000 ರೂಪಾಯಿ ಇದ್ದು ಬೆಲೆ ಇದೀಗ ಚೀಲಕ್ಕೆ 100ರಿಂದ 300ಕ್ಕೂ ಕುಸಿತ ಕಂಡಿದೆ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ್ದರೂ ಉತ್ತಮ ಬೆಲೆ ಸಿಗದ ಕಾರಣ 5 ಎಕರೆಯಲ್ಲಿ ಬೆಳೆದಿದ್ದ ಬದನೆಕಾಯಿ ಬೆಳೆಯನ್ನು ಕಿತ್ತಿ ಹಾಕಿದ್ದಾನೆ. ಜಮೀನನ್ನು ಹದ ಮಾಡಿ ಮತ್ತೊಂದು ಬೆಳೆ ಬೆಳೆಯಲು ಸಿದ್ಧ ನಡೆಸಿದ್ದಾನೆ. ಬೆಳೆ ಕೈಕೊಟ್ಟರೂ ಕುಗ್ಗದೆ ತನ್ನ ಕಾಯಕವನ್ನು ಮುಂದುವರಿಸಿದ್ದಾನೆ. ಈ ನಡುವೆ ತನ್ನ ಜಮೀನಿನಲ್ಲಿ ಈರುಳ್ಳಿ ಸಸಿ ಹಾಕಿದ್ದು ಇದು ಸಹ ಕೈಕೊಡುವ ಹಂತಕ್ಕೆ ತಲುಪಿದೆ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಬದನೆಕಾಯಿ ಬೆಳೆ ಬೆಳೆದ ಶ್ರೀಧರ್ ಸಾಗರ್ ಎನ್ನುವ ರೈತನಿಗೆ ಸರ್ಕಾರ ಕೈ ಹಿಡಿದು ಪರಿಹಾರ ಸಲ್ಲಿಸಬೇಕಾಗಿದೆ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಬದನೆಕಾಯಿ ಬೆಳೆ ಬೆಳೆದ ಶ್ರೀಧರ್ ಸಾಗರ್ ಎನ್ನುವ ರೈತನಿಗೆ ಸರ್ಕಾರ ಕೈ ಹಿಡಿದು ಪರಿಹಾರ ಕಲ್ಪಿಸಬೇಕಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಂಗಾ ನಿವಾಸದ ಬಳಿ ಯುವಕನ ಕೊಲೆ, 9 ಜನ ಆರೋಪಿಗಳ ಬಂಧನ, ಎಸ್ಪಿ ಪ್ರಕಾಶ್ ನಿಕುಂ. ಗಬ್ಬೆದ್ದು ನಾರುತ್ತಿದ್ದ ಮಾವಿನಕೆರೆ ದಂಡೆಗೆ ನಗರಸಭೆಯಿಂದ ಔಷಧಿ ಸಿಂಪಡಣೆ, ಹಂದಿಗಳ ತೆರವಿಗೆ ಪೌರಾಯುಕ್ತರ ಸೂಚನೆ. ಮಹಾಮಾರಿ ಕೊರೋನಾ ನಿಯಂತ್ರಣಕ್ಕೆ ಜಾಗೃತಿ ಅಗತ್ಯ, ಅಮರೇಶ್ವರ ಆಸ್ಪತ್ರೆಯಲ್ಲಿ ಕೋವಿಡ್ ಚಿಕಿತ್ಸೆ ಆರಂಭ, ಡಾ ಮಹಾಲಿಂಗಪ್ಪ. ಪೂರ್ವಭಾವಿ ಸಭೆ, ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅರ್ಥಪೂರ್ಣ ಆಚರಣೆಗೆ ಸಿದ್ಧತೆ ಕೈಗೊಳ್ಳಲು ಎಡಿಸಿ ದುರ್ಗೇಶ್ ಸೂಚನೆ. ನಿಕ್ಷಯ ಪೋಷಣ್ ಮಹಾ ಅಭಿಯಾನ, ಪೌಷ್ಟಿಕ ಆಹಾರ ಸೇವನೆ ಕುರಿತು ಜಾಗೃತಿ ಮೂಡಿಸಿ ಡಾ ರಾಮಕೃಷ್ಣ. ಸಿಂಧನೂರಿನ ಶ್ರೀಕೃಷ್ಣದೇವರಾಯ ವಿದ್ಯಾಸಂಸ್ಥೆಯಲ್ಲಿ ಕಪ್ಪು ಪಟ್ಟಿ ಧರಿಸಿ ಶಿಕ್ಷಕರ ದಿನಾಚರಣೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ವಿವಿಧ ಸಂಘಟನೆಗಳಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಮಧ್ಯಪ್ರದೇಶ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಖಂಡಿಸಿ ಎಐಡಿವೈಒದಿಂದ ಪ್ರತಿಭಟನೆ. ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿ ಜಾರಿಗೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿಯಿಂದ ಮನವಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜೀವನಾಧಾರಿತ ಧಾರಾವಾಹಿ ಮಹಾನಾಯಕ ಪ್ರಸಾರ ತಡೆಗೆ ಬೆದರಿಕೆ ಖಂಡಿಸಿ ಮನವಿ. ಮತ್ತು ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ, 188 ಜನರಲ್ಲಿ ಸೋಂಕು ಪತ್ತೆ.
ಮುಕ್ತವಾಯಿತು. ಮುಂದಿನ ವಾರ್ತೆಗಳಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸುವವರು ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ. ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಮುಂದೆ ಸಂಪರ್ಕಿಸಿ SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಇಂಡಿಯನ್ ಗೋಲ್ಡ್ ಕಂಪನಿ, ಸರಾಗ್ ಬಜಾರ್, ನೇತಾಜಿ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಜ್ಞಾನಗಂಗಾ PUC ಮತ್ತು ಡಿಗ್ರಿ ಕಾಲೇಜ್. Admissions are open for 8th, 9th, 10th classes. Sri Krishna Academy PU College, Eklaspur Road, Basveshwar Nagar, Raichur. Mobile 96321 14292.